ರಸಾಭಿವ್ಯಕ್ತಿಯಲ್ಲಿ ಔಚಿತ್ಯ ಎನ್ನುವ ವಿಚಾರದ ಕುರಿತು ನಿಮ್ಮ ಜೊತೆಗೆ ಮಾತಾಡಬೇಕಾಗಿದೆ. ಒಳಗಡೆ ಒಂದು ನಡುಕ ಇದೆ. ಈ ಹಿರಿಯರ ಜೊತೆಗೆ ನಾನು ಮಾತಾಡಿದ್ದು ಹೇಗೆ ಒಂದು ಬಾಲಭಾಷೆ ಆಗುತ್ತೆ ಅನ್ನುವ ಆತಂಕ ಇದೆ. ಆದರೂ ನನ್ನ ಚಿಂತನೆಗಳನ್ನು, ಅಭಿಪ್ರಾಯಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ. ಇಂಥ ಭಾಳ ವಿಶೇಷವಾದ ಒಂದು ಸಂದರ್ಭ ಇದು. ಯಾಕಂದರೆ ಯಕ್ಷಗಾನ ಪ್ರದರ್ಶನಗಳು ಬೇಕಾದಷ್ಟು ನಡೀತವೆ, ತಾಳಮದ್ದಲೆಗಳು ಬೇಕಾದಷ್ಟು ನಡೀತವೆ. ಆದರೆ ಅದರ ಕುರಿತು ಚಿಂತನೆಗಳು ನಡೆಯೋದಿಲ್ಲ. ಅದು ಅದರಷ್ಟಕ್ಕೇ ಹೋಗ್ತಾ ಉಂಟು. ಅದರ ದಾರಿ ಏನು, ಅದು ಎಲ್ಲಿ ಹೋಗ್ತಾ ಉಂಟು, ಹೇಗೆ ಎನ್ನುವುದನ್ನು ಯಾರೂ ಪರಾಮರ್ಶೆಗೆ ಒಡ್ಡದೇ ಅದು ನಿರಂತರ ಒಂದು ಪ್ರದರ್ಶನಗಳು ನಡೀತಾನೆ ಇರ್ತವೆ. ಇಂಥ ಗೋಷ್ಠಿಗಳ ಮೂಲಕ ಈ ಪ್ರದರ್ಶನಗಳನ್ನು ಕೂಡ ಒಂದು ಮೌಲ್ಯಮಾಪನ ಮಾಡುವ, ಒಂದು ಪ್ರದರ್ಶನದ ಕುರಿತು ಕೂಡ ಒಂದು ಚಿಂತನೆಯನ್ನು ಮಾಡುವ ಇಂಥ ಸಂಗತಿಗಳು ಹೆಚ್ಚಾಗಬೇಕು. ಅಕಾಡೆಮಿ ಈ ಕಡೆಗೆ ಗಮನ ಹರಿಸಿದ್ದು ಭಾಳ ಒಳ್ಳೆಯದು. ಇದು ಮುಂದುವರಿಯಲಿ ಅನ್ನುವ ಒಂದು ಸದಾಶಯದ ಜೊತೆಗೆ ನನ್ನ ಮಾತುಗಳನ್ನು ಆರಂಭಿಸ್ತೇನೆ. ಸರಿ, ಈಗಲೇ ಆರಂಭದಲ್ಲಿ ಹೇಳಿದರು, ಏನು ಅನೌಚಿತ್ಯದಿಂದ ಏನಾಗುತ್ತೆ ಅಂದರೆ ರಸಭಂಗಕ್ಕೆ ಬೇರೊಂದು ಕಾರಣ ಇಲ್ಲ. ಅನೌಚಿತ್ಯವೇ ಅದನ್ನು ಹೊರತಾಗಿ ರಸಭಂಗಕ್ಕೆ ಇನ್ನೊಂದು ಕಾರಣ ಅಂತ ಇಲ್ಲ. ಪ್ರಸಿದ್ಧವಾದ ಔಚಿತ್ಯ ಬಂಧವು ರಸಕ್ಕೆ ಶ್ರೇಷ್ಠವಾದ ಉಪನಿಷತ್ತು ಅಂತ ನಮ್ಮ ಮೀಮಾಂಸಕರು ಹೇಳ್ತಾರೆ. ಅರ್ಥಗಾರಿಕೆಯಲ್ಲಿ ಈ ಔಚಿತ್ಯ ಪ್ರಜ್ಞೆಯನ್ನು ಕಾಪಾಡಿಕೊಳ್ಳುವುದು ಹೇಗೆ ಅನ್ನುವುದು ಇವತ್ತಿನ ಈ ಗೋಷ್ಠಿಯ ಜಿಜ್ಞಾಸೆಯ ಮುಖ್ಯ ವಿಷಯ. ಯಕ್ಷಗಾನ ಇದು ದ್ರಾವಿಡ ಕಲಾ ಪ್ರಕಾರಗಳಲ್ಲಿಯೇ ಅದೊಂದು ವಿಶಿಷ್ಟ ಆಗಿರುವುದು ಯಾಕೆ ಅಂತ ಕೇಳಿದರೆ ಅದು ಅದರ ಮಾತುಗಾರಿಕೆಯ ಕಾರಣಕ್ಕಾಗಿ ಅಂತ. ನಾವು ದ್ರಾವಿಡ ಕಲೆಗಳನ್ನು ಗಮನಿಸ್ತಾ ಬಂದರೆ, ಅಥವಾ ಈ ಭಾಗದ ತಮಿಳುನಾಡು ಇರ್ಬೋದು, ಆಂಧ್ರ ಇರ್ಬೋದು, ಅಥವಾ ನಮ್ಮ ಪಕ್ಕದ ಕೇರಳ ಇರ್ಬೋದು, ಇಲ್ಲಿರತಕ್ಕಂಥ ಯಕ್ಷಗಾನ ಸೋದರ ಸಂಬಂಧಿಯಾದಂಥ ಕಲಾ ಪ್ರಕಾರಗಳನ್ನು ನಾವು ಗಮನಿಸ್ತಾ ಬಂದರೆ ಯಕ್ಷಗಾನ ವಿಶಿಷ್ಟವಾಗಿ ನಿಲ್ಲುವುದು ಅದರ ಮಾತುಗಾರಿಕೆಯ ಒಂದು ನೆಲೆಯಲ್ಲಿ. ಆದ್ದರಿಂದ ಆ ಮಾತುಗಾರಿಕೆ ಎನ್ನುವುದು ಯಕ್ಷಗಾನದ ನಿಜವಾದ ಶಕ್ತಿ. ಬಯಲಾಟದಲ್ಲೂ ಇದೆ, ಇದು ತಾಳಮದ್ದಲೆಯಲ್ಲೂ ಇದೆ. ಬಯಲಾಟದಲ್ಲಿ ಒಂದು ಮಿತವಾದ ಮಾತು, ಕಥಾ ಸಂದರ್ಭಕ್ಕೆ ಅಂತ ರಸಪೋಷಣೆ ಮಾಡುವುದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ, ಕಥಾ ಸಂದರ್ಭವನ್ನು ವಿಸ್ತರಿಸುವುದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾತುಗಾರಿಕೆ ಯಕ್ಷಗಾನ ಬಯಲಾಟದಲ್ಲಿ. ಆದರೆ ತಾಳಮದ್ದಲೆಗೆ ಬರುವಾಗ ಅದಷ್ಟೇ ಸಾಕಾಗುವುದಿಲ್ಲ, ಅಥವಾ ಅಷ್ಟೇ ಅಲ್ಲ, ಸಾಕಾಗುವುದಿಲ್ಲ ಎನ್ನುವುದಕ್ಕಿಂತ ಅಷ್ಟೇ ಅಲ್ಲ, ಬದಲಾಗಿ ಇವೆರಡರ ಜೊತೆಗೇನೆ ಏನು ಒಂದು ರಸಾವಿಷ್ಕಾರಕ್ಕೆ ಬೇಕಾಗುವ ಒಂದು ಆವರಣ ಸೃಷ್ಟಿ ಮಾಡುವುದಕ್ಕೆ, ಪಾತ್ರದ ಸ್ವಭಾವ ಗುಣಧರ್ಮಗಳನ್ನು ಅದು ಸ್ಪಷ್ಟಗೊಳಿಸುವುದಕ್ಕೆ, ಇನ್ನು ನ್ಯಾಯಾನ್ಯಾಯ ವಿಮರ್ಶೆ ಮಾಡುವುದಕ್ಕೆ, ಧರ್ಮಾಧರ್ಮ ವಿವೇಚನೆಯನ್ನು ನಡೆಸುವುದಕ್ಕೆ, ನಮ್ಮ ಸಂಸ್ಕೃತಿ ಪರಂಪರೆಗಳು ಏನಿದ್ದಾವೆ ಆ ಪರಂಪರೆಗಳನ್ನು ಒಂದು ಮುನ್ನೆಲೆಗೆ ತಂದು ಚರ್ಚೆ ಮಾಡುವುದಕ್ಕೆ, ವಾದ ಪ್ರತಿವಾದ, ಖಂಡನೆ ಮಂಡನೆ ಇತ್ಯಾದಿ ಎಲ್ಲವೂ ಕೂಡ ಈ ತಾಳಮದ್ದಲೆ ನಿಜವಾದ ಸೊಗಸು ಚಂದ ಇರುವುದೇ ಇದರಲ್ಲಿ ಅಂತ. ಅದು ಕಥೆಯನ್ನು ಮುಂದುವರಿಸಿ ಬಯಲಾಟಕ್ಕಿಂತ ಭಿನ್ನವಾಗಿ ತಾಳಮದ್ದಲೆ ಹೆಚ್ಚು ಆಕರ್ಷಕ ಆಗಿರುವುದು ಜನ ಸಾಮಾನ್ಯ ನಡುವೆ. ಅಂದರೆ ಭಿನ್ನವಾದ ಒಂದು ಪ್ರಕಾರವಾಗಿ ತನ್ನನ್ನು ಸ್ಥಾಪಿಸಿಕೊಂಡಿರುವುದು ಖಾಲಿ ಮಾತುಗಾರಿಕೆ ನೆಲೆಯಿಂದಲ್ಲ, ಆ ಮಾತುಗಾರಿಕೆಗೆ ಇಷ್ಟೊಂದು ವಿಶಿಷ್ಟವಾದ ಆಯಾಮ ಇರುವುದರಿಂದ ಅದಕ್ಕೊಂದು ಒಂದು ಒಂದು ವ್ಯಕ್ತಿತ್ವ ಪ್ರಾಪ್ತ ಆಗಿದೆ ಈ ಪ್ರಕಾರಕ್ಕೆ ಅಂತ. ಅದರಲ್ಲಿಯೂ ಮುಖ್ಯವಾಗಿ ನಮ್ಮಲ್ಲಿ ಯಾವಾಗ ವಿದ್ವಾಂಸರು ಸ್ವಲ್ಪ ಕಲೆಯ ಮೇಲೆ ಆಸಕ್ತಿ ಉಳ್ಳತಕ್ಕಂಥ ಮತ್ತು ವಿದ್ವತ್ತಿನ ಒಂದು ಹಿನ್ನೆಲೆ ಉಳ್ಳಂಥವ್ರು ಯಾವಾಗ ಪ್ರವೇಶ ಮಾಡಲಿಕ್ಕೆ ಶುರು ಮಾಡಿದರೋ, ಪೌರಾಣಿಕವಾದ ಕಥೆಗಳ ಬಗ್ಗೆ ಆಳವಾದ ಜ್ಞಾನ ಯಾರಿಗಿತ್ತೋ, ಶಾಸ್ತ್ರಾಧ್ಯಯನವನ್ನು ಯಾರು ಮಾಡ್ಕೊಂಡು ಬಂದರೋ ಅಂಥವರು ಅಂದರೆ ಅವರ ವಾಕ್ಪಟುತ್ವ ಕೂಡ ಇಳ್ಳವರು, ಅಂಥವ್ರು ಯಾವಾಗ ಈ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದರೋ ಆಗ ನಮ್ಮಲ್ಲಿ ಅರ್ಥಗಾರಿಕೆ ಎನ್ನುವುದು ಅದು ಒಂದು ವಿಶಿಷ್ಟವಾಗಿ ವಿಸ್ತರಣೆಗೊಳ್ಳುತ್ತಾ ಬಂದದ್ದನ್ನು ನಾವು ಗಮನಿಸ್ತೇವೆ. ಅಂದರೆ ಪ್ರಸಂಗ ಅಷ್ಟೇ ಅಲ್ಲ, ವಾದದ ಮಂಡನೆ ಇರ್ಬೋದು, ಖಂಡನೆ ಇರ್ಬೋದು, ಮಾತುಗಾರಿಕೆಯಲ್ಲೇ ಸೋಲು ಗೆಲುವಿನ ಮೇಲೆ ಒಂದು ಅರ್ಥಧಾರಿಯ ಯೋಗ್ಯತೆಯನ್ನು ಅಳೆಯುವಲ್ಲಿಗೆ ನಾವು ಬಂದು ತಲುಪಿದೆವು. ಇದು ಎಲ್ಲಿ ಏನು ಅನ್ನೋದು ಕೊನೆಗೆ ಏನಾಯ್ತಂದರೆ ಎದುರಿದ್ದವನ ಬಾಯಿ ಮುಚ್ಚಿಸುವುದು ಅದು ಗ್ರೇಟ್ನೆಸ್, ಅದು ಯೋಗ್ಯತೆ, ಒಬ್ಬ ಅರ್ಥಧಾರಿಯ ಎನ್ನುವಲ್ಲಿವರೆಗೆ ಬಂತು. ನಾವು ಔಚಿತ್ಯದ ಕುರಿತು ಚರ್ಚೆ ಮಾಡುವಾಗ ಈ ನೆಲೆಗೆ ಬಂದು ನಿಲ್ಲಬೇಕಾಗತ್ತೆ. ಏನಾಗಿದೆ ಅಂದರೆ ಅರ್ಥಗಾರಿಕೆಯ ಸೊಗಸು ಬರಬರ್ತಾ ಅದು ಒಬ್ಬ ವ್ಯಕ್ತಿಯ
ಮಾತುಗಾರಿಕೆಯ ವಾಕ್ಪಟುತ್ವದ ಮತ್ತು ಎದುರಾಳಿಯನ್ನು ಆತ ಹೇಗೆ ಖಂಡಿಸ್ತಾನೆ, ಅವನ ಬಾಯಿ ಮುಚ್ಚಿಸ್ತಾನೆ ಎನ್ನುವಲ್ಲಿಗೆ ಬಂದು ನಿಂತಾಗ ಅದು ಔಚಿತ್ಯದ ಒಂದು ಗೆರೆಯನ್ನು ದಾಟುವ ಒಂದು ಪ್ರಯತ್ನ ಆಗ್ತಾ ಬಂತು. ಇದು ಒಂದು ರಸಾನಂದಕ್ಕೆ ಅಡ್ಡಿಯಾದ ಒಂದು ಸಂದರ್ಭ ಅಂತ ನಾನು ಗ್ರಹಿಸ್ತೇನೆ. ಅದರಿಂದ ತಾಳಮದ್ದಲೆಯಲ್ಲಿ ಅರ್ಥಗಾರಿಕೆಗೆ ಹೇಗೆ ಅಂತ ಅದರ ಒಂದು ಸಾಮಾನ್ಯ ಜ್ಞಾನ, ಅದರ ಪ್ರಸಂಗ ಪದ್ಯಗಳ ಅರ್ಥಜ್ಞಾನ ಇಷ್ಟು ಸಾಕಾಗುವುದಿಲ್ಲ ಎನ್ನುವುದು ನಮಗೆ ಗೊತ್ತಿರುವ ಸಂಗತಿ. ಖಾಲಿ ಒಂದು ಕತೆ ಗೊತ್ತಿದ್ದರೆ ಸಾಕಾಗೋದಿಲ್ಲ, ಒಂದು ಪ್ರಸಂಗದ ಪದ್ಯಗಳಿದ್ದರೆ ಸಾಕಾಗೋದಿಲ್ಲ. ಬದಲಾಗಿ ಅದಕ್ಕೆ ಬೇಕಾದ ಪುರಾಣ ಗ್ರಂಥಗಳ ಒಂದು ಅಧ್ಯಯನ, ಕಾವ್ಯಗಳ ಅಧ್ಯಯನ, ಶಾಸ್ತ್ರಗಳ ಅಧ್ಯಯನ ಇವುಗಳೆಲ್ಲ ಒಬ್ಬ ಅರ್ಥಧಾರಿಗೆ ಬೇಕಾಗತ್ತೆ. ಆದರೆ ಇದು ಉಂಟು ಎನ್ನುವ ಕಾರಣಕ್ಕಾಗಿಯೇ ಅನೇಕ ಸಂದರ್ಭಗಳಲ್ಲಿ ತಾಳಮದ್ದಲೆಗಳಿಗೆ ತೊಡಕಾದದ್ದನ್ನು ಕೂಡ ನಾವು ಗಮನಿಸ್ತೇವೆ. ಯಾಕಂದರೆ ಈ ಆಕರ ಗ್ರಂಥಗಳು ಯಾವುದು ಒಬ್ಬ ಅರ್ಥಧಾರಿಗೆ ಅನ್ನುವುದು ಒಂದು ಪ್ರಶ್ನೆ. ಈಗ ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ನಮ್ಮ ಜೀವನಾಡಿಯ ಮಹಾಕಾವ್ಯಗಳು, ಅವುಗಳದ್ದೇ ಬಹುತೇಕ ಕಥೆಗಳು ನಮ್ಮ ತಾಳಮದ್ದಲೆಯಲ್ಲಿ ಮತ್ತೆ ಮತ್ತೆ ಮುನ್ನೆಲೆಗೆ ಚರ್ಚೆಗೆ ಬರ್ತವೆ. ಈ ಕಾವ್ಯಗಳು ಅದು ಮೂಲದಿಂದ ಕನ್ನಡಕ್ಕೆ ಬರುವಾಗ ಬೇರೆ ಬೇರೆ ಅವಸ್ಥಾಂತರಗಳನ್ನು ಹೊಂದುತ್ತವೆ, ಬೇರೆ ಬೇರೆ ರೂಪಗಳನ್ನು ಪಡೀತವೆ. ಅದನ್ನು ಬರೆದವರು ಒಂದು ಜೈನ ಪರಂಪರೆಯಿಂದ ರಾಮಾಯಣವನ್ನು ನೋಡುವ ಪ್ರಯತ್ನಗಳು ನಡೆದವು. ನಮ್ಮಲ್ಲೇ ಪಂಪ ಇರ್ಬೋದು, ನಮ್ಮ ಕುಮಾರವ್ಯಾಸ ಇರ್ಬೋದು, ನಮ್ಮ ತೊರವೆ ಇರ್ಬೋದು, ಬೇರೆ ಬೇರೆಯವರು ಅಲ್ಲಿನ ವಸ್ತುಗಳನ್ನು ಎತ್ತಿಕೊಂಡು ತನ್ನ ಕಾವ್ಯಗಳನ್ನು ಕಟ್ಟುವ ಪ್ರಯತ್ನ ಮಾಡ್ತಾರೆ. ಮೂಲ ಅದಿದೆ ಅವರಿಗೆ, ಆದರೆ ಅದೇ ಅಲ್ಲ. ಈಗ ಒಂದು ಪಾತ್ರವನ್ನು ನಿರ್ವಹಿಸುವಾಗ, ಒಂದು ಪುರಾಣದ ಪಾತ್ರವನ್ನು ನಿರ್ವಹಿಸುವ ಒಂದು ಪ್ರಸಂಗವನ್ನು ತಾಳಮದ್ದಲೆಗೆ ಎತ್ತಿಕೊಳ್ಳುವಾಗ ದೊಡ್ಡ ತೊಡಕು ಎಲ್ಲಿ ಬರುತ್ತೆ ಅಂದರೆ ಇಲ್ಲಿ ಆಕರವಾಗಿ ಯಾವುದನ್ನು ಇಟ್ಟುಕೊಳ್ಳಬೇಕು. ನಮ್ಮಲ್ಲಿ ಅನೇಕ ಸಂದರ್ಭಗಳಲ್ಲಿ ಚರ್ಚೆಗಳು ಬಂದು ನೀನು ಓದಿದ ಪುಸ್ತಕ ಯಾವುದು ಅಂತ ಕೇಳುವ ಹಂತಕ್ಕೆ ಬರಬೇಕಾದ ನೆಲೆಗೆ ಬಂದು ತಲುಪಿತು ಅಂತ. ಅಂದರೆ ವಾದ, ಯಾರೋ ತೊರವೆಯನ್ನು, ಯಾರೋ ಕುಮಾರವ್ಯಾಸನ್ನು, ಯಾರೋ ಪಂಪನ ಕರ್ಣ, ಉದಾಹರಣೆ ಕರ್ಣನನ್ನು ಇಟ್ಕೊಳ್ಳೋಣ. ಕರ್ಣನನ್ನು ಪಂಪ ಬಹಳ ಉದಾತ್ತವಾದ ಒಂದು ಪಾತ್ರವಾಗಿ, ಒಂದು ತ್ಯಾಗಮಯಿ ಒಂದು ಪಾತ್ರವಾಗಿ ಕಟ್ಟಿದರು. ತಾಳಮದ್ದಲೆಯಲ್ಲಿ ಒಬ್ಬ ಕರ್ಣನನ್ನು ಕಟ್ಟುವಾಗ ಇದನ್ನು ಎಷ್ಟು ಸ್ವೀಕರಿಸಬೇಕು, ಹೇಗೆ ಸ್ವೀಕರಿಸಬೇಕು? ಬಹಳ ಕರ್ಣನ ಮೂಲ ಮಹಾಭಾರತದಲ್ಲಿ ದುಷ್ಟ ಚತುಷ್ಟಯರಲ್ಲಿ ಅವ ಅತ್ಯಂತ ದುಷ್ಟ, 4 ಮಂದಿಯಲ್ಲಿ ಒಬ್ಬ. ಅದನ್ನೇ ಕನ್ನಡಕ್ಕೆ ಬರುವಾಗ ಆತ ಬಹಳ ಉದಾತ್ತನಾಗ್ತಾನೆ. ಈ ಅರ್ಥಧಾರಿ ಒಬ್ಬ ಪಂಪನನ್ನು ಓದಿಕೊಂಡವ, ಕುಮಾರವ್ಯಾಸನನ್ನು ಓದಿಕೊಂಡವ, ಕರ್ಣನನ್ನು ಕಟ್ಟುವಾಗ ಹೇಗೆ ಕಟ್ಟೋದು? ಅವನನ್ನು ಉದಾತ್ತ ಪಾತ್ರವಾಗಿ ಕಟ್ಟಿದರೆ ಅವನೇ ಯಾವುದೋ ಒಂದು ಪ್ರಸಂಗದಲ್ಲಿ, ಅಭಿಮನ್ಯು ಪ್ರಸಂಗವೋ ಇನ್ನೊಂದು ಯಾವುದೋ ಒಂದು ಪ್ರಸಂಗದಲ್ಲಿ, ದ್ರೌಪದಿ ವಸ್ತ್ರಾಪರಣ ಪ್ರಸಂಗವೋ ಬರುವಾಗ ಅವ ನಡೆದುಕೊಳ್ಳುವ ವರ್ತನೆಯನ್ನು ಹೇಗೆ ಅದನ್ನು ಸಮರ್ಥಿಸುವುದು ಅಂತ. ಸೊ ಇಂಥ ಸಂದರ್ಭಗಳು ಅನೇಕ ಸಂದರ್ಭಗಳಲ್ಲಿ ಎದುರಾಗ್ತವೆ. ಅಂದರೆ ಆಧಾರವಾಗಿ ಒಂದು ಆಕರ ಗ್ರಂಥವಾಗಿ ನಾವು ಒಬ್ಬ ತಾಳಮದ್ದಲೆಯ ಅರ್ಥಧಾರಿ ಆತ ತನ್ನ ಪಾತ್ರವನ್ನು ಕಟ್ಟುವಾಗ ಯಾವುದನ್ನು ಇಟ್ಟುಕೊಳ್ಬೇಕು ಅನ್ನುವುದರ ಕುರಿತು ಬಹಳ ದೊಡ್ಡ ಒಂದು ಜಿಜ್ಞಾಸೆಯ ಒಂದು ಸಂಗತಿ ಅಂತ ನನಗೆ ಅನ್ನಿಸ್ತದೆ. ಹಾಗಿರುವಾಗ ನಮ್ಮ ಹಿಂದಿನ ಯಕ್ಷಗಾನದ ವಿದ್ವಾಂಸರು ಇದಕ್ಕೆ ಒಂದು ಸೂಕ್ತವಾದ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಏನಂದರೆ, ಇವೆಲ್ಲದರ ಪರಿಚಯ ಬೇಕು ಮತ್ತು ಅವುಗಳ ಮೂಲಕ ಆ ಪಾತ್ರಗಳ ವಿಸ್ತರಣೆಯನ್ನು, ಪಾತ್ರಗಳ ಪೋಷಣೆಯನ್ನು ಮತ್ತು ರಸಪೋಷಣೆಯನ್ನು ಮಾಡುವುದಕ್ಕೆ ಬೇಕಾಗುವ ಹಾಗೆ ಅವುಗಳನ್ನು ಬಳಕೆ ಮಾಡಬೇಕು. ಆದರೆ ಒಬ್ಬ ಅರ್ಥಧಾರಿಗೆ ಮೂಲ ಆಕರ ಪ್ರಸಂಗವೇ ಆಗಿರಬೇಕು. ಪ್ರಸಂಗವನ್ನು ಬಿಟ್ಟು ಪ್ರಸಂಗ ಏನು ಮಾತಾಡುತ್ತೆ, ಪ್ರಸಂಗದ ಧ್ವನಿ ಏನು, ಅದಕ್ಕೆ ಪೂರಕವಾಗುವಾಗ ಪಾತ್ರಗಳನ್ನು ಕಟ್ಟಬೇಕೇ ಹೊರತು ನನಗೆ ಗೊತ್ತುಂಟು, ನನಗೆ ವಿಶಾಲವಾದ ಓದು ಇದೆ, ನನಗೆ ವಿದ್ವತ್ತು ಇದೆ ಎನ್ನುವ ಕಾರಣಕ್ಕಾಗಿ ನಾನು ಓದಿದ ಬೇರೆ ಬೇರೆ ಕಾವ್ಯಗಳಲ್ಲಿ ಬರತಕ್ಕಂಥ ಪಾತ್ರಗಳು ಕಟ್ಟಿಕೊಟ್ಟ ಅಂಶಗಳಿವೆ ಅಲ್ಲ, ಅವುಗಳನ್ನೇ ಎಳೆದು ತಂದರೆ ಅನೇಕ ಸಂದರ್ಭಗಳಲ್ಲಿ ಅದು ಒಟ್ಟು ಪ್ರಸಂಗದ ಪ್ರಬಂಧ ಧ್ವನಿಗೆ ಎಲ್ಲೋ ದೋಷವನ್ನು ಉಂಟು ಮಾಡುತ್ತೆ. ಈ ಎಚ್ಚರ ಒಬ್ಬ ಅರ್ಥಧಾರಿಗೆ ಇರಬೇಕಾದಂಥ ಅಗತ್ಯ ಇದೆ ಅನ್ನುವುದು ಒಂದು ಅಂಶ. ಇನ್ನು ನಾವು ವಿಮರ್ಶೆ, ಒಂದು ಪ್ರದರ್ಶನವನ್ನು, ಈಗ ನಾವು ಏನಿದ್ರೂ ಮಾತಾಡುವಾಗ ಒಂದು ವಿಮರ್ಶೆಯ ನೆಲೆಯಿಂದ ಈ ಪ್ರದರ್ಶನಗಳನ್ನು ನೋಡಬೇಕಾಗುತ್ತೆ. ಔಚಿತ್ಯ ಹೇಗಿರಬೇಕು ಅಂತ ನೋಡೋದು. ಒಂದು ಕಲಾ ಮಾಧ್ಯಮವನ್ನು ನಾವು ವಿಮರ್ಶೆಗೆ ಒಡ್ಡುವಾಗ ಏನನ್ನೆಲ್ಲ ಗಮನಿಸಬೇಕಾಗುತ್ತೆ, ಯಾವುದನ್ನೆಲ್ಲ ಗಮನಿಸಬೇಕಾಗುತ್ತೆ? ಬೇರೆ ಬೇರೆ ನೆಲೆಗಳಿದ್ದಾವೆ.
ಬಹಳ ಮುಖ್ಯವಾಗಿ ಒಂದು ಒಂದು ರಸವಿಮರ್ಶೆಯ ಮಾದರಿ ಅದು. ನಾವು ಒಂದು ಪ್ರದರ್ಶನವನ್ನು ಒಂದು ರಸವಿಮರ್ಶೆ ನೆಲೆಯಿಂದ ನೋಡುವುದು. ಅದರಲ್ಲಿರತಕ್ಕಂಥ ಏನು ಭಾವಗಳು ಯಾವುದು, ಅಲ್ಲಿ ಇರತಕ್ಕಂಥ ಧ್ವನಿ ಏನು, ಅದು ರಸವಾಗಿ ಬರುವ ಪ್ರಕ್ರಿಯೆ ಹೇಗೆ, ಇವುಗಳನ್ನು ಗ್ರಹಿಸುವ ಒಂದು ಮಾದರಿ ಇದೆ. ಇನ್ನೊಂದು ಮಾದರಿ ಸೃಜನಶೀಲತೆಯನ್ನು ಅಪೇಕ್ಷಿಸುವ ಒಂದು ವಿಮರ್ಶೆ. ಅವರಿಗೆ ರಸಕ್ಕಿಂತಲೂ ಅದರಲ್ಲಿ ನಾವಿನ್ಯ ಏನು ಅಂತ, ಅದರಲ್ಲಿ ಹೊಸತೆಯನ್ನು ಕಾಣುತ್ತೆ. ಒಂದು ಪ್ರದರ್ಶನದ ಒಂದು ಕಲಾ ಮಾಧ್ಯಮದಲ್ಲಿ ಹೊಸತು ಏನು, ಸೃಜನಶೀಲವಾದಂಥ ಗುಣ ಯಾವುದು ಎನ್ನುವುದರ ಹಿನ್ನೆಲೆಯಿಂದ ಒಂದು ಪ್ರದರ್ಶನವನ್ನು, ಒಂದು ಕಲೆಯನ್ನು ವಿಮರ್ಶೆ ಮಾಡುವುದು. ಇನ್ನೊಂದು ವಿಮರ್ಶೆಯ ನೆಲೆ ಯಾವುದಂದರೆ ಅದು ಮುಖ್ಯವಾಗಿ ಸಾಮಾಜಿಕ ಮತ್ತು ಸಂಸ್ಕೃತಿನಿಷ್ಠವಾದ ಒಂದು ವಿಮರ್ಶೆ. ಅದು ಏನು ನಾನು ಅವುಗಳನ್ನು ಪುನಃ ಒಂಚೂರು ವಿವರಿಸುವುದಾದರೆ, ಈಗ ಈ ರಸವಿಮರ್ಶೆ ಅಂತ ನಾವೇನು ಹೇಳ್ತೇವೆ, ಅದಕ್ಕೆ ಈ ಪ್ರಸಂಗ ಏನು ಹೇಳುತ್ತದೆ ಎನ್ನುವುದಕ್ಕಿಂತ ಅದು ಹೇಗೆ ಹೇಳುತ್ತೆ ಎನ್ನುವುದು ಇಂಪಾರ್ಟೆಂಟ್. ಪ್ರಸಂಗ ಇದೆ, ಅದು ಏನು ಹೇಳುತ್ತೆ ಎನ್ನುವುದಕ್ಕಿಂತಲೂ ಒಂದು ಪ್ರದರ್ಶನದಲ್ಲಿ ಅದು ಎಷ್ಟು ಚೆನ್ನಾಗಿ ಹೇಳಲ್ಪಟ್ಟಿದೆ, ಎಷ್ಟು ಚೆನ್ನಾಗಿ ಪ್ರಸಂಗವನ್ನು ಹೇಳಲಾಗಿದೆ ಎನ್ನುವುದು ಬಹಳ ಇಂಪಾರ್ಟೆಂಟ್. ಅಂದರೆ ರಸಾನುಭೂತಿಗೆ ಅನುಕೂಲವಾಗುವ ಹಾಗೆ ಅದು ರೂಪುಗೊಂಡಿದೆಯಾ ಇಲ್ವಾ, ಅಂದರೆ ಒಂದು ರಸಾಸ್ವಾದನೆಗೆ ಬೇಕಾಗುವ ಹಾಗೆ ಅದನ್ನು ಕಟ್ಟಲಾಗಿದೆಯಾ ಇಲ್ಲವೋ ಎನ್ನುವುದು ಇಂಥ ವಿಮರ್ಶಕನಿಗೆ ಮುಖ್ಯ ಆಗುತ್ತೆ, ಇದನ್ನು ನೋಡುವವನಿಗೆ. ಅಂದರೆ ಅಭಿವ್ಯಕ್ತಿಯ ನಾವೀನ್ಯ ಇರ್ಬೋದು, ಸುಧಾರಣೆ ಇರ್ಬೋದು, ಇದೆಲ್ಲ ಅವರಿಗೆ ಇಂಪಾರ್ಟೆಂಟ್ ಅಲ್ಲ. ಅಂದರೆ ಹೊಸ್ತು ತಂದಿದ್ದಾರೆ ಎನ್ನುವುದು ಇಂಪಾರ್ಟೆಂಟ್. ಇದ್ದದನ್ನು ಚೆನ್ನಾಗಿ ಹೇಳಿದಾನ ಅಂತ, ಇದ್ದದನ್ನು ಆಸ್ವಾದನೀಯವಾಗಿ ಹೇಳಿದಾನ, ಕಟ್ಟಿಕೊಟ್ಟಿದ್ದಾನೆ ಎನ್ನುವುದು ಅವರಿಗೆ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಒಬ್ಬ ಸೃಜನಶೀಲ ದೃಷ್ಟಿಕೋನದಿಂದ ಒಂದು ಕಲಾ ಮಾಧ್ಯಮವನ್ನು ವಿಮರ್ಶೆಗೆತ್ತುಕೊಳ್ಳುವವನಿಗೆ, ಅವನಿಗೆ ಅದರ ಹೊಸ ಅರ್ಥ ಸಾಧ್ಯತೆ ಏನು, ಆ ಕಲೆ ಒಂದು ಹೊಸ ಅರ್ಥ ಸಾಧ್ಯತೆಯನ್ನು ಹೇಗೆ ಕಟ್ಟಿಕೊಡುತ್ತೆ, ಒಂದು ನಾವೀನ್ಯತೆಯನ್ನು ಹೇಗೆ ಕಟ್ಟಿಕೊಡುತ್ತೆ ಎನ್ನುವುದು ಇಂಪಾರ್ಟೆಂಟ್ ಆಗುತ್ತೆ. ಅದೇ ಒಬ್ಬ ಸಾಮಾಜಿಕ ಅಥವಾ ಸಂಸ್ಕೃತಿನಿಷ್ಠ ಒಬ್ಬ ವಿಮರ್ಶಕನಿಗೆ ಅದು ಕಲಾರೂಪಕ್ಕಿಂತ ಅದರ ಆಶಯ ಏನು ಎನ್ನುವುದು ಮುಖ್ಯ. ಅದನ್ನು ಅವರು ಹೇಗೆ, ಅದರ ಒಟ್ಟು ಆಶಯ ಏನು, ಪ್ರಬಂಧ ಧ್ವನಿ ಏನು, ಅದು ಏನನ್ನು ಹೇಳುತ್ತೆ, ಒಂದು ಸಂಸ್ಕೃತಿಯ ವಿಷಯದಲ್ಲಿ, ಒಂದು ಸಮಾಜದ ದೃಷ್ಟಿಯಿಂದ ಈ ಕಲೆ ಏನನ್ನು ಕೊಡುತ್ತೆ ಎನ್ನುವುದು ಒಂದು ಸಂಸ್ಕೃತಿನಿಷ್ಠ ವಿಮರ್ಶೆಯ ಒಂದು ನೆಲೆಯೊಳಗಡೆ ಬಹಳ ಮುಖ್ಯ ಆಗುತ್ತೆ. ಅಂದರೆ ಪೌರಾಣಿಕ ಮೌಲ್ಯ ಆದರ್ಶಗಳನ್ನು ಅದು ಹೇಗೆ ಪ್ರಚುರಪಡಿಸ್ತದೆ ಅನ್ನುವುದು ಅವನಿಗೆ ಮುಖ್ಯ ಆಗುತ್ತೆ. ಅಂದರೆ ಒಂದು ಯಕ್ಷಗಾನ ತಾಳಮದ್ದಲೆ ಅರ್ಥಗಾರಿಕೆಯನ್ನು ಗಮನಿಸುವಾಗ ಇವು ಮೂರು ಕೂಡ ಒಂದರ ಜೊತೆಗೆ ಒಂದು ಕೈ ಜೋಡಿಸಿಕೊಂಡು ಆಗಬೇಕಂತಾಗತ್ತೆ. ಅಂದರೆ ಈ ಮೂರು ವಿಮರ್ಶೆಯ ನೆಲೆಗಳೂ ಕೂಡ ಒಂದು ತಾಳಮದ್ದಲೆಯಲ್ಲಿ ಉಂಟು ಅಂತ. ಮೂರು ನೆಲೆಯ ವಿಮರ್ಶೆಗಳಿಗೂ ಕೂಡ ಯೋಗ್ಯ ಆಗುವಾಗ ಅದು ಉಂಟು. ಒಂದು ಪ್ರಸಂಗ ಯಾವುದನ್ನಾದ್ರೂ ನಾವು ಎತ್ಕೊಂಡು ಯೋಚನೆ ಮಾಡೋದಿದ್ರೂ ಕೂಡ ನಮ್ಗೆ ಗೊತ್ತಾಗತ್ತೆ. ಉದಾಹರಣೆ ದೇವಿ ಮಹಾತ್ಮೆಯನ್ನೇ ನಾವು ಎತ್ತುಕೊಂಡು ಮಾತಾಡೋ, ದೇವಿ ಮಹಾತ್ಮೆಯ ಪ್ರಸಂಗ ಅಲ್ಲಿ ಬರುವಾಗ ಅಲ್ಲಿ ಬೇರೆ ಬೇರೆ ರಸಘಟ್ಟಗಳಿವೆ, ಬೇರೆ ಬೇರೆ ಕೇಂದ್ರಗಳಿದ್ದಾವೆ. ಆ ಕೇಂದ್ರಗಳನ್ನು ಆ ಸಂದರ್ಭ, ಈಗ ಆರಂಭದ ಏನು ಬ್ರಹ್ಮ ವಿಷ್ಣು ಮಹೇಶ್ವರರ ಚರ್ಚೆ ಇರ್ಬೋದು, ಒಂದು ರಸಘಟ್ಟ, ಅದನ್ನು ಎಷ್ಟು ಚೆನ್ನಾಗಿ ನಿಭಾಯಿಸಿದ್ದಾರೆ ಅದು ನಮಗೆ. ಅದುವೇ ಆ ಪ್ರಸಂಗವನ್ನೇ ಒಂದು ನೋಡುವಾಗ ಅದು ಯಕ್ಷಗಾನಕ್ಕೆ ಒಂದು ಹೊಸ ಆಯಾಮವನ್ನು ನೋಡಿದೆ, ಒಂದು ಸೃಜನಶೀಲ ಆಯಾಮ ಇದೆ. ಯಕ್ಷಗಾನದಲ್ಲಿಯೇ ಅತ್ಯಂತ ವಿಶಿಷ್ಟವಾದ ಸೃಜನಶೀಲ ಆಯಾಮವುಳ್ಳ ಒಂದು ಪ್ರಸಂಗ ಅದು ದೇವಿ ಮಹಾತ್ಮೆ. ಅದಕ್ಕೆ ಒಂದು ಪ್ರತ್ಯೇಕವಾದ ಒಂದು ತೊಟ್ಟಿಲು, ಅದೊಂದು ಪ್ರತ್ಯೇಕ ರಂಗಸ್ಥಳದ ಒಂದು ಕಲ್ಪನೆ ಇರ್ಬೋದು, ಒಂದು ವೇಷಭೂಷಣಗಳಲ್ಲಿ ಒಂದು ಮಹಿಷಾಸುರನಿರತಕ್ಕಂಥ ಕೊಂಬಿನ ಕಲ್ಪನೆ ಇರ್ಬೋದು. ಇಂಥದ್ದನ್ನು ಹುಡುಕ್ತಾ ಬಂದರೆ ತುಂಬ ನಾವೀನ್ಯದ ಸಂಗತಿಗಳು ಏನು ಪ್ರದರ್ಶನದ ಭಾಗದಲ್ಲಿ ಇದ್ದಾವೆ. ಆದ್ದರಿಂದ ಅದಕ್ಕೆ ಒಂದು ಹೊಸ ಒಂದು ನೆಲೆ ಇದೆ. ಅದನ್ನು ಒಂದು ಸಂಸ್ಕೃತಿನಿಷ್ಠವಾಗಿ ನೋಡುವುದಿದ್ರೆ ನಮ್ಗೆ ಗೊತ್ತೇ ಇದೆ ಅದು ಏನನ್ನು ಹೇಳುವ ಪ್ರಯತ್ನ ಮಾಡುತ್ತೆ. ನಮ್ಮಲ್ಲಿ ಶಾಕ್ತ ಪರಂಪರೆ ಒಂದು ಹೇಗೆ ಈ ಭಾಗದಲ್ಲಿ ನೆಲೆಯೂರುವುದಕ್ಕೆ ಒಂದು ದೇವಿ ಮಹಾತ್ಮೆ ಕಾರಣ ಆಯಿತು. ಯಾಕಾಯಿತು? ಕೊರಕೋಡಿನಲ್ಲಿ ಆರಂಭ ಆಯಿತು, ಮೊದಲ ದೇವಿ ಮಹಾತ್ಮೆ ಕೊರಕೋಡಲ್ಲೇ ಆಯಿತು. ಯಾಕಾಯಿತು? ಅವರೆಲ್ಲಿಂದ ಬಂದರು, ಯಾಕಾಯಿತು ಅಂತ ಇದು ಪ್ರಶ್ನೆ. ಆಗ ಅಲ್ಲಿಂದ ಮಹಾರಾಷ್ಟ್ರದಿಂದ ಬಂದವರು ಆ ಶಾಕ್ತ ಪರಂಪರೆ ಒಂದು ಕೊರಕೋಡಿನಲ್ಲಿ ನಿಂತು ಅಲ್ಲಿನ ಮೂಲಕ ಈ ನೆಲದಲ್ಲಿ ಕರಾವಳಿಯ ಒಂದು ನೆಲೆಯಲ್ಲಿ ಒಂದು ಶಾಕ್ತ ಪರಂಪರೆಗೆ ಒಂದು ಚೈತನ್ಯವನ್ನು, ಹೊಸ ಬಗೆಯ ಚೈತನ್ಯವನ್ನು ಕೊಟ್ಟ ಒಂದು ವಿಶಿಷ್ಟವಾದ ಒಂದು ಅಧ್ಯಯನ ಸಾಧ್ಯತೆಗಳದಲ್ಲಿದ್ದಾವೆ. ಅಂದರೆ ಒಂದು ಸಂಸ್ಕೃತಿಯ ನೆಲೆಯಿಂದ ನೀವು ಅಧ್ಯಯನ ಮಾಡೋದಿದ್ರೆ, ಒಂದು ಸಾಮಾಜಿಕ ನೆಲೆಯಿಂದ ಯೋಚನೆ ಮಾಡೋದಿದ್ರೆ, ಅಂದರೆ ಒಂದು ಪ್ರಸಂಗಕ್ಕೆ ಈ ಎಲ್ಲ ಆಯಾಮಗಳಿರ್ತವೆ. ಈ ಎಲ್ಲ ಆಯಾಮಗಳನ್ನು ಇಟ್ಟುಕೊಂಡು ನಾವು ಒಂದು ತಾಳಮದ್ದಲೆಯೋ ಒಂದು ಯಕ್ಷಗಾನ ಪ್ರದರ್ಶನವೋ ಹೇಗೆ ತನ್ನ
ನೆಲೆಯನ್ನು ತನ್ನ ಪ್ರಚುರಪಡಿಸಿಕೊಳ್ತದೆ ಅನ್ನುವುದನ್ನು ಗಮನಿಸಬೇಕಾಗುತ್ತೆ. ಈಗ ರಸವನ್ನು ಕುರಿತು ನನ್ನ ಮಾತು ಮುಖ್ಯವಾಗಿ ನಾನು ಮಾತಾಡಬೇಕಾಗಿರೋದು ರಸಾಭಿವ್ಯಕ್ತಿಯ ಕುರಿತು. ಈಗಾಗಲೇ ಪಾದೇಕಲ್ ಸರ್ ಅದನ್ನು ಮಾತಾಡಿದರು. ನಾನೊಬ್ಬ ಕನ್ನಡದ ಸಾಹಿತ್ಯ ವಿದ್ಯಾರ್ಥಿ ಆದ್ದರಿಂದ ನಾವು ಕಾವ್ಯ ಮೀಮಾಂಸೆಯನ್ನು ಓದುವರಿದ್ದೇವೆ. ರಸವನ್ನು ಕುರಿತು ಮೀಮಾಂಸಕರು ಬೇಕಾದಷ್ಟು ಚರ್ಚೆ ಮಾಡಿದ್ದಾರೆ. ಅದು ಭರತನ ನಾಟ್ಯಶಾಸ್ತ್ರದಿಂದ ತೊಡಗಿ ವಿಭಾವಾನುಭಾವ ವ್ಯಭಿಚಾರಿ ಸಂಯೋಗಾತ್ ರಸನಿಷ್ಪತ್ತಿ ಎನ್ನುವಲ್ಲಿಂದ ತೊಡಗಿ ಭಾಳ ಸೂತ್ರಬದ್ಧವಾಗಿ ಭರತ ಮುಂದಿಟ್ಟ ಈ ಸೂತ್ರದಿಂದ ಬೆಳೆದು ಕಟ್ಟಲ್ಪಟ್ಟ ಒಂದು ಸೌಧ ಇದೆ. ಅದು ಅಲಂಕಾರ ಇರ್ಬೋದು, ಅದು ರೀತಿ ಇರ್ಬೋದು, ಅದು ಧ್ವನಿ ಇರ್ಬೋದು, ಅದು ರಸ ಇರ್ಬೋದು, ಇವೆಲ್ಲವನ್ನು ಮತ್ತು ನಮ್ಮ ಔಚಿತ್ಯ ವಿಚಾರ ಚರ್ಚೆಯಲ್ಲಿ ಕ್ಷಮೇಂದ್ರ ಸಮಾಹಿತಗೊಳಿಸ್ತಾನೆ. ಒಂದು ಹೇಗೆ ಅಂತ ಬೇರೆ ಬೇರೆ ಸಂಗತಿಗಳಲ್ಲ, ಅದೆಲ್ಲ ಒಂದು, ಅವುಗಳನ್ನೆಲ್ಲ ಉಚಿತವಾಗಿ ಯಾವುದು ಹೆಚ್ಚಾದರೂ ಕೂಡ ಉಣವೇ ಅಂತ. ಇದು ನಮಗೆ ನೆನಪಿರಬೇಕಾದ ಸಂಗತಿ. ನಮ್ಮ ಯಾವುದನ್ನು ಕುರಿತು ಮಾತಾಡುವಾಗಲೂ ಕೂಡ ಹೆಚ್ಚು ಅದು ಆಯಾಯ ಅಂಗಗಳಿಗೆ ಆಯಾಯ ಕರ್ತವ್ಯಗಳಿದ್ದಾವೆ. ಅವುಗಳು ಅದನ್ನು ನಿಭಾಯಿಸಿದಾಗ ಒಟ್ಟಂದದ ಒಂದು ರಸಾಭಿವ್ಯಕ್ತಿ ಸಾಧ್ಯ ಆಗುತ್ತೆ. ಅದನ್ನು ಬಿಟ್ಟು ಅಲಂಕಾರವೇ ಮುಂದೆ ಮಾತಾಡಲಿಕ್ಕೆ ಶುರು ಮಾಡಿದರೆ ಕಷ್ಟ ಆಗುತ್ತೆ. ಆಗ ಅಂದರೆ ಪ್ರತಿಯೊಂದು ಕೂಡ ಅದರದರ ಸ್ಥಾನದಲ್ಲಿ ನಿಂತು ಪ್ರವರ್ತಿಸಿದಾಗ ಒಂದು ರಸಾನಂದ ಎನ್ನುವುದು ನಮಗೆ ಪ್ರಾಪ್ತ ಆಗತ್ತೆ. ಒಂದು ರಸಕ್ಕೆ ಒಂದು ಸ್ಥಾಯಿ ಭಾವವನ್ನು ನಾವು ಸಾಮಾನ್ಯವಾಗಿ ಹೇಳ್ತೇವೆ. ಅರ್ಥಧಾರಿಗಳಾದವರು ಒಂದು ಪಾತ್ರವನ್ನು ಕುರಿತು ಧ್ಯಾನಿಸುವಾಗ ಯೋಚನೆ ಮಾಡಬೇಕಾದ ಸಂಗತಿಗಳು ತುಂಬ ಇವೆ ಅಂತ. ಒಂದು ಸ್ಥಾಯಿ ಭಾವ ಅಂತ ನಾವು ಹೇಳ್ತೇವೆ, ವೀರ ಅಂತ ಒಂದು ಹೇಳೋಣ. ಒಂದು ವೀರ ಅಂತ ಹೇಳಿದರು. ವೀರ ಅಷ್ಟೇ ಆಗಿರುವುದಿಲ್ಲ ಅಂತ, ಒಂದೇ ವೀರ ಅಲ್ಲ ಅಂತ, ಒಂದೇ ಸ್ಥಾಯಿ ಅಲ್ಲ. ಈಗ ಅರ್ಜುನನ ಒಂದು ಪಾತ್ರ ಮತ್ತು ಕರ್ಣನದ್ದು, ರಾವಣನದ್ದು, ರಾಮನದ್ದು, ಅಭಿಮನ್ಯುನದ್ದು, ಉತ್ತರ ಕುಮಾರನದ್ದು ವೀರವೇ ಎಲ್ಲವೂ. ಆದರೆ ಎಲ್ಲ ವೀರವೂ ಒಂದೇ ಅಲ್ಲ. ಆದ್ದರಿಂದ ಈ ಸ್ಥಾಯಿ ಭಾವ ಇದೆಯಲ್ಲ, ಅದರ ಸೂಕ್ಷ್ಮ ವ್ಯತ್ಯಾಸಗಳನ್ನು ಒಬ್ಬ ಅರ್ಥಧಾರಿ ವೀರ ಅಂತ ಬಂದ ತಕ್ಷಣ ನಮ್ಮಲ್ಲಿ ಭಾಗವತರುಗಳಿಗೆ ಮಾಡ್ತಾರೆ. ವೀರ ಅಂತ ಬಂದ್ರದಾಯ್ತು, ಅದೆಲ್ಲ ಇವರ ಪದ್ಯ ಒಟ್ಟು ಒಂದೇ. ಅದಕ್ಕೆ ಆ ಪದ್ಯಗಳ ಸೂಕ್ಷ್ಮಗಳೇ ನಮಗೆ ಸಿಗೋದಿಲ್ಲ ಅಂತ. ಇದು ಯಾವ ಪಾತ್ರದ ವೀರ? ಈಗ ರಾಮನ ಪಾತ್ರಕ್ಕೆ ಬರುವ ಒಂದು ಅವನ ಪಾತ್ರದ ವೀರಕ್ಕೂ ರಾವಣನ ಪಾತ್ರದ ವೀರಕ್ಕೂ ಪದ್ಯ ಒಂದೇ ಥರ ಬಂದುಬಿಟ್ರೆ ಅದರ ಸೂಕ್ಷ್ಮ ವ್ಯತ್ಯಾಸಗಳು ಹೇಗೆ ಗೊತ್ತಾಗೋದು? ಈ ಸ್ಥಾಯಿಯಲ್ಲಿ ವ್ಯತ್ಯಾಸ ಇದೆ. ಒಬ್ಬ ಉತ್ತರ ಕುಮಾರನ ವೀರವೇ ಆಗಿದ್ದರೂ ಕೂಡ ವೀರ ಅಲ್ಲ ಅದು. ಅದನ್ನು ಹೇಗೆ ನೋಡೋದು ಅಂದರೆ ಈ ಅಂಶ, ಈ ಸೂಕ್ಷ್ಮ ಬೇಕು ಅಂತ. ಅಂದರೆ ನಾವು ರಸದ ಕುರಿತು ಮಾತಾಡುವಾಗ ಒಂದು ರಸಕ್ಕೆ ಒಂದು ಸ್ಥಾಯಿ ಅಂತ ನಾವು ಮಾತಾಡುವುದಿದ್ರೂ ಕೂಡ ಆ ಸ್ಥಾಯಿ ಒಂದಲ್ಲ, ಅದು ಬಹು ಬಗೆಯದು ಅಂತ, ಬಹು ನೆಲೆಗಳಲ್ಲಿದ್ದಾವೆ. ಆದ್ದರಿಂದ ಈ ಸೂಕ್ಷ್ಮಗಳನ್ನು ಒಬ್ಬ ಅರ್ಥಧಾರಿ ಹೊಂದದೇ ಇದ್ದರೆ ನನ್ನದು ವೀರಪಾತ್ರ ಅಂತ ಗ್ರಹಿಸಿಬಿಟ್ರೆ ಸಾಕಾಗುವುದಿಲ್ಲ. ಆ ವೀರಪಾತ್ರದ ಒಳಗೆ ಇರತಕ್ಕಂಥ ಮನಸ್ಸು ಮತ್ತು ಅದರ ಪೂರ್ವಾಪರಗಳನ್ನು ಸೂಕ್ಷ್ಮವಾಗಿ ಗಮನಿಸದೇ ಇದ್ದರೆ ಆಗ ಪಾತ್ರ ಶೃಂಗಾರಕ್ಕೆ ಕೂಡ ಅಷ್ಟೇ. ಶೃಂಗಾರವು ಕೂಡ ಎಲ್ಲ ಶೃಂಗಾರ ಒಂದೇ ಥರ ಅಲ್ಲ. ಈಗ ರಾವಣ ಸೀತೆಯನ್ನು ಮಾತಾಡಿಸುವಾಗಿದೆ ಶೃಂಗಾರಕ್ಕೂ, ಶೂರ್ಪನಖಿ ಲಕ್ಷ್ಮಣನೊಡನೆ ಮಾತಾಡುವ ಶೃಂಗಾರಕ್ಕೂ, ಕೃಷ್ಣ ರುಕ್ಮಿಣಿಯರ, ಕೃಷ್ಣ ಸತ್ಯಭಾಮೆಯರ ನಡುವಿನ ಶೃಂಗಾರ ಒಂದೇ ಅಲ್ಲ. ನಮಗೆ ಅದರ ಮೂಲ ಸ್ಥಾಯಿಯು ಒಂದೇ ಅಂತ ನಾವು ಗ್ರಹಿಸಿದರೂ ಕೂಡ ಅದರ ಒಳಗಿನ ಬಹಳ ಸೂಕ್ಷ್ಮ ಭೇದಗಳನ್ನು ಒಬ್ಬ ಕಲಾವಿದ ಗ್ರಹಿಸದೆ ಹೋದರೆ ಅವನಿಗೆ ಆ ಪಾತ್ರವನ್ನು ಚೆನ್ನಾಗಿ ಕಟ್ಟಲಿಕ್ಕೆ ಆಗೋದಿಲ್ಲ. ಚೆನ್ನಾಗಿ ಕಟ್ಟಲಿಕ್ಕೆ ಆಗದಿದ್ದರೆ ಆಗ ಒಂದು ರಸಸ್ಯಂದನ ಅದು ಸಾಧ್ಯ ಆಗುವುದಿಲ್ಲ ಎನ್ನುವುದನ್ನು ನಾವು ಬಹಳ ಮುಖ್ಯವಾಗಿ ಅರ್ಜುನ ಯುದ್ಧಕ್ಕೆ ನಿಂತಾಗ ನನ್ನ ಗಾಂಡೀವ ನಡುಗುತ್ತದೆ, ನನಗೆ ಯುದ್ಧ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಾಗ ನಮಗೆ ಆಗುವ ಭಾವಕ್ಕೂ ಒಬ್ಬ ಉತ್ತರ ಕುಮಾರ ನನ್ನ ಕೈ ನಡುಗ್ತಾ ಉಂಟು ರಥ ನಿಲ್ಲಿಸಿ ಅಂತ ಹೇಳುವಾಗಲೂ ಒಂದೇ ಅಲ್ಲ ಅಂತ. ಎರಡು ಸಂಗತಿ ಒಂದೇ ವಿಷಯ ಇರ್ಬೋದು, ಆದರೆ ಅದು ಒಂದೇ ಅಲ್ಲ. ಅದು ಒಂದನ್ನು ಕೇಳುವಾಗ ನಮಗೆ ಮನಸ್ಸು ತೇವಗೊಂಡ್ರೆ ಇನ್ನೊಬ್ಬನ ಮಾತು ಕೇಳುವಾಗ ನಮಗೆ ನಗು ಬರುತ್ತೆ. ಅಂದರೆ ನಾವು ಈ ಅಂಶಗಳನ್ನು ನಾವು ಕಾವ್ಯಮೀಮಾಂಸೆಯಲ್ಲಿ ಏನು ಹೇಳ್ತೇವೋ, ಕಾವ್ಯಮೀಮಾಂಸೆಯನ್ನು ಸ್ಥೂಲವಾಗಿ ಹೇಳುವಾಗ ನಾವು ಕಾವ್ಯಮೀಮಾಂಸೆಯಲ್ಲಿ ಒಂದು ರಸಕ್ಕೆ ಒಂದು ಭಾವ, ಒಂದು ಸ್ಥಾಯಿ ಇದೆ, ಮತ್ತು ಬೇರೆ ಬೇರೆ ಸಂಚಾರಿಗಳಿವೆ ಅಂತೆಲ್ಲ ನಾವು ಹೇಳ್ಬೋದು. ಆದರೆ ಯಕ್ಷಗಾನದ ಅರ್ಥಗಾರಿಕೆಯ ಸಂದರ್ಭಕ್ಕೆ ಬರುವಾಗ ಅಥವಾ ಇಂಥ ಪ್ರದರ್ಶನ ಸಂದರ್ಭ ಆಯಾಯ ಪಾತ್ರಗಳ ನಿಜವಾದ ಸ್ಥಾಯಿಯ ಮೂಲ ನಾಡಿಮಿಡಿತ ಏನು ಎನ್ನುವುದನ್ನು ಆಯಾಯ ಅರ್ಥಧಾರಿ ಗ್ರಹಿಸದೇ ಇದ್ದರೆ
ಪಾತ್ರಕ್ಕೆ ಔಚಿತ್ಯ ಬರುವುದಿಲ್ಲ ಅನ್ನುವುದು ಇನ್ನೊಂದು ನನ್ನ ಮಾತು. ಇನ್ನು ರಸಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಸಂದರ್ಭಗಳಲ್ಲಿ ಬಹಳ ಸಂದಿಗ್ಧಗಳಿರ್ತವೆ. ರಸ ಮಿಶ್ರಣ ಆಗುತ್ತೆ ಅಂತ. ರಸ ಮಿಶ್ರಣ ಒಂದೇ ಅಲ್ಲ, ಒಂದೇ ಪಾತ್ರ. ಈಗ ಉದಾಹರಣೆಗೆ ನೋಡಿ, ಸಂಧಾನದ ದುರ್ಯೋಧನ, ಅಲ್ಲಿ ರಣವೀಳ್ಯ ಕೊಡುವ ದುರ್ಯೋಧನನ ಒಂದು ವೀರ ಇರಬಹುದು. ಆ ವೀರ ಅತಿಕಾಯ ಬರ್ತಾನೆ. ಆತ್ಮನಿವೇದನೆಯಲ್ಲಿ ಬರತಕ್ಕಂಥ ಅತಿಕಾಯನ ವೀರ ಒಂದಿದೆ. ಹಾಗೇನೆ ಹಂಸಧ್ವಜ ಬರ್ತಾನೆ, ಸುಧನ್ವ ಬರ್ತಾನೆ. ಇಲ್ಲೆಲ್ಲ ವೀರ ಇದ್ದರೂ ಕೂಡ ಅದು ಭಕ್ತಿ ರಸದ ಜೊತೆಗೆ ಬೆರೆತು ಹೋದ ವೀರ ಅಂತ, ರಸಮಿಶ್ರಣ ಅಂತ. ಒಂದಲ್ಲ, ಅಲ್ಲಿ ವೀರವ ಅಂತ ಕೇಳಿದರೆ ವೀರ, ಭಕ್ತಿಯೋ ಅಂತ ಕೇಳಿದರೆ ಭಕ್ತಿ. ಈ ಬಹಳ ಸೂಕ್ಷ್ಮವಾದ ನೆಲೆ ಅರಿಯದೆ ಅನೇಕ ಸಂದರ್ಭಗಳಲ್ಲಿ, ಅದು ಮುಖ್ಯವಾಗಿ ಆಟಗಳಲ್ಲಿ, ತಾಳಮದ್ದಲೆಲ್ಲಾದರೂ ಅದು ನಮ್ಮ ತಾಳಮದ್ದಲೆ ಅರ್ಥಧಾರಿಗಳು ಬಹಳ ಚಂದ ಅದನ್ನು ನಿಭಾಯಿಸ್ತಾರೆ. ಆಟದಲ್ಲಿ ವೀರ ಅಂದ ತಕ್ಷಣ ಬಂದು ಕುಣಿಯೋದು ಏನು, ಅದರ ಅಬ್ಬರದಲ್ಲಿ ಅದು ಮುಗಿದು ಹೋಗ್ತದೆ. ವೀರ ಅಂದ ತಕ್ಷಣ ಒಂದು ಅಂತ ಹಾಗಲ್ಲ, ಅದು ಅಲ್ಲಿ ಭಕ್ತಿ ಒಂದು ಮೂಲ ಸೆಲೆಯಾಗಿ ಇರ್ತದೆ, ಅದರ ಮೂಲಾಧಾರವಾಗಿ ಭಕ್ತಿ ಇರ್ತದೆ, ಅದರ ಮೇಲೆ ವೀರ ಇರೋದು ಎನ್ನುವುದನ್ನು ಗ್ರಹಿಸದೆ ಹೋದರೆ ಆ ಪಾತ್ರವನ್ನು ಚೆನ್ನಾಗಿ ಕಟ್ಟಲಿಕ್ಕೆ ಕಷ್ಟ ಆಗುತ್ತೆ. ಇನ್ನು ಈ ರಸ ಮಿಶ್ರಣದಲ್ಲಿ ಅಪಾಯಗಳು ಕೂಡ ಇದ್ದಾವೆ. ಅಪಾಯಗಳೇನೆಂದರೆ, ಎಲ್ಲ ದುಃಖ ಬರಬೇಕಾದಲ್ಲಿ ಹಾಸ್ಯವನ್ನು ವೈಭವೀಕರಿಸಿಬಿಡೋದು. ಅದಕ್ಕೆ ನೆಕ್ಸ್ಟ್ ಅದು ಏನು ಕರುಣಕ್ಕೆ ತಿರುಗುವ ಭಾಗದಲ್ಲಿ ಅದರ ಮುಂಭಾಗದಲ್ಲಿ ಬರತಕ್ಕಂಥ ಹಾಸ್ಯವನ್ನು ವಿಜೃಂಭಿಸಿದರೆ, ಉದಾಹರಣೆ ದೇವಿಮಾತ್ಮೆಯಲ್ಲಿ ಬರತಕ್ಕಂಥ ದೂತ ಬರ್ತಾನೆ, ಮಹಿಷಾಸುರನ ಅಲ್ಲ ದೂತ. ಎಷ್ಟು ಅಸಂಬದ್ಧ ಮಾಡ್ತಾರೆ ನಮ್ಮಲ್ಲಿ ಕೆಲವರಂದರೆ, ಅದನ್ನು ಏನೇನೋ ಅದು ಏನು ನಗುತ್ತಾ ಹೇಳೋದು, ಇನ್ನೊಂದು ಹೇಳುವುದು, ಅದನ್ನು ಅರ್ಧ ಗಂಟೆ ತೆಗೆದು ಬಿಡ್ತಾರೆ. ಅದು ಅದಕ್ಕೆ ಸೂಕ್ತವಾದ ಭಾಗವೇ ಅಲ್ಲ. ಅಂದರೆ ನಾವು ಆ ಭಾಗದ ಅದು ಹಾಸ್ಯ, ದೂತನಾಗಿದ್ದರೂ ಕೂಡ ದೂತನ ವೇಷಭೂಷಣಗಳು ಅದೊಂದು ಥರದ ಹಾಸ್ಯ ಪಾತ್ರದ ರೂಪದಲ್ಲಿ ಬಂದರೂ ಕೂಡ ಆ ಪಾತ್ರ ಹಾಸ್ಯವನ್ನು ಒಂದು ಸೂಕ್ಷ್ಮ ಗ್ರಹಿಕೆಯಲ್ಲಿ ಅದನ್ನು ಮಾಡಬೇಕಾಗುತ್ತೆ. ಅದು ಮಾಡದೆ ನಾವು ಹಾಸ್ಯ ಪಾತ್ರಗಳಂದರೆ ಅವರು ಬಂದು ವೇದಿಕೆಯಲ್ಲಿ ನಗಿಸ್ಲಿಕ್ಕೆ ಇರುವವರು ಎನ್ನುವ ಒಂದು 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 ಭ್ರಮೆ ಅಥವಾ ಒಂದು ಪೂರ್ವಾಗ್ರಹ ಅದು ನಮ್ಮಲ್ಲಿದೆ. ಹಾಗಲ್ಲ ಎನ್ನುವುದನ್ನು ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕು. ಶೃಂಗಾರ ಸಂದರ್ಭದಲ್ಲೂ ಹಾಗೆ, ಶೃಂಗಾರ ಸನ್ನಿವೇಶಗಳು ಬರುವಾಗಲೆಲ್ಲ ಅಲ್ಲಿ ಅತಿಯಾಗಿ ಸ್ತ್ರೀಯ ದೇಹವರ್ಣನೆಯನ್ನು ಮಾಡತಕ್ಕಂಥ ಭಾಗಗಳು ಬರ್ತವೆ. ಅಂದರೆ ಇಂಥ ಭಾಗಗಳಲ್ಲೆಲ್ಲ ಒಂದು ಸ್ವಲ್ಪ ನಾವು ಎಚ್ಚರವನ್ನು, ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಅಂದರೆ ಒಂದು ಪ್ರೇಕ್ಷಕನಲ್ಲಿ ರಸಾನುಭವ ಉಂಟಾಗಬೇಕಿದ್ರೆ ಅದಕ್ಕೆ ಬೇಕಾಗುವ ಒಂದು ಪಾತ್ರ ಸಂಸ್ಕಾರ ಅಂತ ನಾವು ಅದನ್ನು ಕರೆಯೋದು. ಪಾತ್ರ ಸಂಸ್ಕಾರ, ಪ್ರತಿ ಪಾತ್ರಕ್ಕೂ ಅದರದ್ದೇ ಆದ ಒಂದು ಸಂಸ್ಕಾರ ಇದೆ. ಆ ಸಂಸ್ಕಾರವನ್ನು ಆವಾಹಿಸಿಕೊಳ್ಬೇಕು ಒಬ್ಬ ಕಲಾವಿದನಾದವ. ನಮ್ಮಲ್ಲಿ ಬಹುತೇಕ ಸಂದರ್ಭಗಳಲ್ಲಿ ಈ ಆವಾಹನೆ ಸಾಧ್ಯ ಆಗೋದಿಲ್ಲ. ತಾಳಮದ್ದಲೆಗಳಲ್ಲಿ ವಿಶೇಷವಾಗಿ ನಾವು ಗಮನಿಸ್ತೇವೆ. ಮೊದಲೆಲ್ಲ ತಾಳಮದ್ದಲೆಗಳ ಸಂದರ್ಭಗಳನ್ನು ಗಮನಿಸಿದರೆ ಆರಂಭದಲ್ಲಿ ಎಲ್ಲ ಅರ್ಥಧಾರಿಗಳು ಬಂದು ಸೇರ್ತಾರೆ, ಅವರು ಇರ್ತಾರೆ. ಆರಂಭದ ಕೌರವ ಏನು ಸ್ವಗತ ಹೇಳ್ತಾನೋ ಅಲ್ಲಿ ಆಚೆಗೆ ಕೂತ ಕೃಷ್ಣ ಅದನ್ನು ಕೇಳ್ತಾ ಇರ್ತಾನೆ. ಆ ಕೇಳ್ತಾ ಇರುವಾಗ ಮುಂದೆ ಬರುವ ಕೃಷ್ಣ ಇವ ಕಟ್ಟಿದ ಪಂಚಾಂಗ ಏನುಂಟು ಆ ಪಂಚಾಂಗದಲ್ಲಿ ಅದನ್ನು ಬೆಳೆಸಬೇಕು. ಆಗ ಇಡೀ ತಾಳಮದ್ದಲೆಗೆ ಒಂದು ಸಂಯೋಜನೆ ಅದು ಪ್ರಾಪ್ತ ಆಗೋದು, ಅದಕ್ಕೊಂದು ಚಂದ ಬರೋದು. ಅದಿಲ್ಲ ಅಂತ ಇದ್ದರೆ ಅವರು ಮಾತಾಡಿ ಹೋದರೆ ಇವ ಬಂದು ಇವನದ್ದೇ ಓದಲಿಕ್ಕೆ ಶುರು ಮಾಡಿದರೆ ಆಗ ಸಾಂಗತ್ಯ ಏರ್ಪಡುವುದಿಲ್ಲ, ಪಾತ್ರಗಳ ನಡುವೆ ಸಾಂಗತ್ಯ ಏರ್ಪಡುವುದೇ ಇಲ್ಲ. ಇವತ್ತಿನ ತಾಳಮದ್ದಲೆಗಳ ಬಹಳ ದೊಡ್ಡ ಅಪಾಯ ಇದು. ತಾಳಮದ್ದಲೆ ಮಾತ್ರ ಅಲ್ಲ, ಯಕ್ಷಗಾನದ ಅಪಾಯವೂ ಕೂಡ. ಯಾಕಂದರೆ ಅವರು ಇನ್ನೊಬ್ಬರ ವೇಷ ನೋಡುವುದಿಲ್ಲ, ಇನ್ನೊಬ್ಬರ ಅರ್ಥ ಕೇಳುವುದಿಲ್ಲ. ಅಪವಾದಗಳಿದ್ದಾವೆ. ಹರೀಶಣ್ಣ ಏನು ನಮ್ಮಲ್ಲಿ ಕೆಲವು ಕಲಾವಿದರು ತುಂಬ ಅದಕ್ಕೆ ತಮ್ಮನ್ನು ಪೂರ್ಣವಾಗಿ ಸಮರ್ಪಿಸಿಕೊಂಡ ಅರ್ಥಧಾರಿಗಳಿದ್ದಾರೆ, ಹಿರಿಯರೆಲ್ಲ. ಈಗ ಪುಷ್ಪತ್ ಶಾಸ್ತ್ರಿ ಅಂಥವರೆಲ್ಲ ನಾವು ನೋಡ್ತೇವೆ, ಅವರು ಇಡೀ ಇದರಲ್ಲಿ ಇರ್ತಾರೆ. ಆದರೆ ಬಹುತೇಕ ಸಂದರ್ಭಗಳಲ್ಲಿ ಇವತ್ತು ಆಟ ಮತ್ತು ತಾಳಮದ್ದಲೆಗಳಲ್ಲಿ ಈ ಸಾಂಗತ್ಯ ಎಲ್ಲೋ ಕಳಚಿ ಹೋಗ್ತಾ ಇರೋದನ್ನು ನಾವು ಗಮನಿಸ್ತೇವೆ. ಆದ್ದರಿಂದಲೇ ತಾಳಮದ್ದಲೆಗಳಲ್ಲಿ ಒಂದು ಒಟ್ಟಂದದ ಒಂದು ಚಂದ, ಅದು ಬಂಧ, ಅದು ಕಳೆದುಕೊಳ್ಳುವುದನ್ನು ನಾನು ಗಮನಿಸ್ತೇನೆ. ನನ್ನ ಸಮಯ ಆಗುವಾಗ ಹೇಳಿ, 15 ನಿಮಿಷ ಅಂತ ಹೇಳಿದ್ದಾರೆ ಸ್ವಲ್ಪ. ಮತ್ತು ತಾಳಮದ್ದಲೆ ಎನ್ನುವುದು
ಅದೊಂದು ಬುದ್ಧಿಭಾವಗಳ ವಿದ್ಯುದಾಲಿಂಗನ. ಕುವೆಂಪು ಹೇಳಿದ್ರಲ್ಲ, ಬುದ್ಧಿಭಾವಗಳ ವಿದ್ಯುದಾಲಿಂಗನ. ನಮ್ಮಲ್ಲಿ ಏನಾಗ್ತಾ ಉಂಟಂದರೆ, ತಾಳಮದ್ದಲೆಯಲ್ಲಿ ಒಂದು ವೈಚಾರಿಕತೆಗೆ, ಒಂದು ವಿಮರ್ಶೆಗೆ, ವಾದ ಮಂಡನೆಗೆ ಸಾಕಷ್ಟು ಅವಕಾಶಗಳಿವೆ, ಪ್ರಬುದ್ಧವಾದ ಚರ್ಚೆಗಳಾಗ್ತವೆ. ಆದರೆ ಅದಕ್ಕೆ ಎಷ್ಟು ಅನ್ನುವುದು ಒಂದು ಗಮನಿಸಬೇಕಾದ. ಇದಕ್ಕೆ ಎಷ್ಟು, ಎಲ್ಲಿ ಅದು ಇರಬೇಕು, ಅದು ಈಗ ಮತ್ತೆ ಅದು ಕೆಲವು ಕಾಲದ ಹಿಂದಿನ ತಾಳಮದ್ದಲೆಗಳನ್ನು ನಾವು ಕೇಳುವಾಗ ಕೆಲವೊಂದು ಸಲ ನಮಗೆ ಅತಿ ಅಂತ ಅನ್ನಿಸ್ತಿತ್ತು. ಇಬ್ಬರೇ ಮಾತಾಡ್ತಾರೆ, ಉದೋಕ ಮಾತಾಡ್ತಾರೆ. ಬೌದ್ಧಿಕ ಚರ್ಚೆ ಹೌದು, ಬೌದ್ಧಿಕವಾದಂಥ ಚರ್ಚೆ ವಿಸ್ತಾರವಾಗಿ ಆಗುವುದು ಹೌದು. ಆದರೆ ಅದು ಒಂದು ಕಲಾ ಪ್ರಕಾರ ಎನ್ನುವ ಎಚ್ಚರ ಇರಬೇಕು. ಮತ್ತು ಒಂದು ಪ್ರಸಂಗದ ಭಾವ ಏನುಂಟು, ಆ ಭಾವ ಅರಳುವುದಕ್ಕೆ ಬೇಕಾಗುವ ಹಾಗೆ ಆ ವೈಚಾರಿಕತೆ ರೂಪುಗೊಳ್ಳಬೇಕು. ಈ ಅಂಶವನ್ನು ನಮ್ಮಲ್ಲಿ ನಾವು ಅಂದರೆ ಚರ್ಚೆಗೆ ಬೇಕಾದಷ್ಟು ಅವಕಾಶಗಳಿರೋ ಪ್ರಸಂಗಗಳ, ತಾಳಮದ್ದಲೆಗಳ ಪ್ರಸಂಗಗಳನ್ನು ತಗೊಳ್ಳುವಾಗಲೂ ಕೂಡ ಅದರಲ್ಲಿ ತಾಳಮದ್ದಲೆ ಪ್ರಸಂಗಗಳು ಅಂತಲೇ ಪ್ರತ್ಯೇಕ ನಾವು ಗಮನಿಸಬೇಕಾದಂಥ ಅಗತ್ಯ ಇದೆ. ಈಗೀಗ ಆಟ ಮಾಡುವ ಪ್ರಸಂಗಗಳನ್ನು ತಾಳಮದ್ದಲೆ ಮಾಡ್ತೇವೆ, ತಾಳಮದ್ದಲೆ ಮಾಡುವ ಪ್ರಸಂಗಗಳನ್ನು ಆಟವೂ ಮಾಡ್ತೇವೆ. ಹಾಗಲ್ಲ, ತಾಳಮದ್ದಲೆಯೇ ಅದೊಂದು ವಿಶಿಷ್ಟವಾದ ಕಲಾ ಪ್ರಕಾರ. ಆದ್ದರಿಂದ ಆ ತಾಳಮದ್ದಲೆಯ ಸ್ವರೂಪಕ್ಕೆ ಅನುಗುಣವಾದ ಪ್ರಸಂಗಗಳನ್ನು ನಾವು ಎತ್ತಿಕೊಳ್ಬೇಕಾದಂಥ ಅಗತ್ಯ ಇದೆ. ನೋಡಿ, ರಾಮಾಯಣ ಮಹಾಭಾರತಗಳಲ್ಲಿ ಬೇಕಾದಷ್ಟು ಈ ಮಾನವೀಯ ಸಮಸ್ಯೆಗಳು, ಧರ್ಮಾಧರ್ಮ ವಿವೇಚನೆಗಳಿಗೆ ಬೇಕಾದಷ್ಟು ಸ್ಪೇಸ್ ಇದೆ. ಅಂಥ ಸ್ಪೇಸ್ಗಳನ್ನು ಹೆಚ್ಚು ತಾಳಮದ್ದಲೆಯಲ್ಲಿ ನಾವು ಎತ್ತಿಕೊಳ್ಬೇಕಂತ ಅಗತ್ಯ ಇದೆ, ಎತ್ತಿಕೊಳ್ತಾರೆ ಕೂಡ. ಆದರೆ ಅದನ್ನು ಎತ್ತಿಕೊಳ್ಳುವಾಗ ಅದು ಅತಿಯಾದ ಚರ್ಚೆಯ ಒಂದು ನೆಲೆಗೆ ಜಾರದೆ, ಒಂದು ವಿಸ್ತಾರವೂ ಕೂಡ ದೋಷವೇ, ಅದು ಅನೌಚಿತ್ಯವೇ. ಅತಿಯಾದ ವಿಸ್ತಾರ ಒಂದು ಪ್ರಸಂಗಕ್ಕೆ ಒಂದು ಇಷ್ಟು ಸಮಯ ಕಾಲಾವಧಿ ಅಂತ ಒಂದು ತಾಳಮದ್ದಲೆಗೆ ನಿಯಮಿತ ಮಾಡಿದರೆ ಲಾಸ್ಟಿನವರಿಗೆ 5 ನಿಮಿಷದಲ್ಲಿ ನೀವು ಅವ್ರು ಮುಗಿಸಿ ಹೋಗೋದು ಅಂತಂದರೆ ಅದು ಔಚಿತ್ಯ ಅಲ್ಲ. ಮುಗಿಸ್ಲಿಕ್ಕೆ ಬರುವ ಅಂತ ಆಗಬಾರದು ಅಂತ. ಅದರಿಂದ ಈ ಎಚ್ಚರ ಎಲ್ಲ ಕಲಾವಿದರಿಗೆ ಇದ್ದಾಗ ಏನಾಗುತ್ತೆ, ಆಗ ಒಂದು ಪ್ರಸಂಗವನ್ನು ಚೆನ್ನಾಗಿ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ನಾವು ಅಂದರೆ ಒಂದು ವೈಚಾರಿಕತೆಯ ಒಂದು ಪ್ರತಿವಾದದ ಅಂಶಗಳಿಗೂ ಕೂಡ ಒಂದು ಎಚ್ಚರವನ್ನು ಕಾಪಾಡಿಕೊಳ್ಬೇಕಾದಂಥ ಅಗತ್ಯ ಇದೆ. ಇನ್ನು ಭಾಷೆಗೆ ಸಂಬಂಧಪಟ್ಟ ಹಾಗೆ ಕೂಡ ತಾಳಮದ್ದಲೆಯ ಅರ್ಥಗಾರಿಕೆ ಒಂದು ಸರಳವಾಗಿ ಸುಂದರವಾಗಿ ಇರಬೇಕದು. ಅದು ಬಿಟ್ಟು ನಮ್ಮಲ್ಲಿ ಅದು ಏನಾಗಿದೆ ಅಂದರೆ, ಹಾಗೆಂತೇಳಿ ವ್ಯಾವಹಾರಿಕ ಭಾಷೆ ಅಲ್ಲ, ಅದು ಒಂದು ಉಂಟು. ಈಗೆಲ್ಲ ಕೆಲವು ಕಡೆ ತಾಳಮದ್ದಲೆಗಳನ್ನು ಕೇಳಿದರೆ ಅವರು ನಾವು ಪಟ್ಟಾಂಗ ಕಟ್ಟೆಯಲ್ಲಿ ಕೂತ ಪಟ್ಟಾಂಗದ ಹಾಗೆ ಕೇಳುತ್ತೆ. ಹಾಗಾಗಬಾರದು. ಅದು ಒಂದು ತಾಳಮದ್ದಲೆ ಒಂದು ಕಲಾ ಪ್ರಕಾರ, ಅದು ಶೈಲಿಬದ್ಧ ಒಂದು ಕಲಾ ಪ್ರಕಾರ. ಅದಕ್ಕೊಂದು ಶೈಲಿ ಅಂತ ಇದೆ. ಬಂದು ಏನೋ ಮನೆಯಲ್ಲಿ ಮಾತಾಡಿದಾಗ ಮಾತಾಡೋದಲ್ಲ, ಅದಕ್ಕೊಂದು ಶ್ರುತಿ ಇದೆ, ಅದಕ್ಕೊಂದು ಶೈಲಿ ಇದೆ. ಆ ಶೈಲಿಯನ್ನು ಬರತಕ್ಕಂಥ ಹೊಸ ತಲೆಮಾರಿನ ಏನು ಅರ್ಥಗಾರಿಕೆಗೆ ಬರತಕ್ಕಂಥವರು ಈ ಬಗೆಗೆ ಆಲೋಚನೆ ಮಾಡಬೇಕಾದಂಥ ಅಗತ್ಯ ಇದೆ. ಮತ್ತು ಸಂಸ್ಕೃತ ಗೊತ್ತುಂಟು ಅಂತ ನಮ್ಮಲ್ಲಿ ಕೆಲವರಿಗೆ ಈಗ ಏನಾಗಿದೆ ಅಂದರೆ, ಸಂಸ್ಕೃತ ಚೆನ್ನಾಗಿ ಬರ್ತದೆ, ಚೆನ್ನಾಗಿ ಓದ್ಕೊಂಡಿದ್ದಾರೆ, ಸಂಸ್ಕೃತ ಬರ್ತದೆ ಅಂತೇಳಿ ಸಂಸ್ಕೃತದ ಶ್ಲೋಕಗಳನ್ನು ಅತಿಯಾಗಿ ಉದ್ಧರಿಸುವುದು ಇದೊಂದು ಗಮನಿಸಬೇಕಾದ ಅಂಶ ಅಂತ. ಉದ್ಧರಿಸ್ಬೋದು, ಬೇಕಾದಲ್ಲಿ ಉದ್ಧರಿಸಬೇಕು. ಹಾಗೆ ಅಂತೇಳಿ ಅದರ ಅತಿಯಾದ ಸರ್ಪಾಸ್ತ್ರ ಓದ್ ಬಂತು. ಸರ್ಪಾಸ್ತ್ರ ಬಂದು ಅಲ್ಲಿ ಸಂಸ್ಕೃತ ಶ್ಲೋಕಗಳನ್ನು ಹೇಳ್ತಾ ಅರ್ಧ ಗಂಟೆ ಮಾಡಿದರೆ ನಾವೇನು ಮಾಡೋದಪ್ಪ? ಅದಕ್ಕೆ ಇರುವ ಆ ಪಾತ್ರಕ್ಕೆ ಒಂದು ಮಿತಿ ಇದೆ, ಆ ಪಾತ್ರ ಅಷ್ಟೇ ಮಾತಾಡಬೇಕು. ಅದು ಬಿಟ್ಟು ಅದು ದೀರ್ಘವಾಗಿ ಮಾತಾಡಿ ನಾನು ಏನು ಸರ್ಪ ಅಂದರೆ ಏನು ಅಂತ ತನ್ನ ವಿವರಣೆಯನ್ನು ಎಲ್ಲ ಸಂಸ್ಕೃತ ಶ್ಲೋಕ ಮಾಡಬಾರ್ದು. ಮಾಡಿದರೆ ಔಚಿತ್ಯ ಅಲ್ಲ ಅದು. ಅಂದರೆ ಈ ಒಂದು ಭಾಷೆಯ ಮೂಲಕವೇ ನಡೆಯುವ ಒಂದು ಕಲೆ ಇದು. ಭಾಷೆಯೇ ಅದರ ಆಧಾರ, ತಾಳಮದ್ದಲೆಯ ಆಧಾರವೇ ಭಾಷೆ. ಆದ್ದರಿಂದ ಭಾಷೆಯನ್ನು ಹೇಗೆ ಬಳಸಬೇಕು ಎನ್ನುವುದರ ಬಗ್ಗೆಯೂ ಒಂದು ಕಮ್ಮಟ್ಟಾಗಬೇಕು. ನಿಜವಾಗಿ ನಾವು ಯಕ್ಷಗಾನದಲ್ಲಿ ಒಂದು ಭಾಷೆಯ ಬಳಕೆ ನಾವು ಹೇಳ್ತಾ ಬಂದಿದ್ದೇವೆ. ಅಚ್ಚಗನ್ನಡವನ್ನು ನಾವು ಕನ್ನಡ ಯಕ್ಷಗಾನದಲ್ಲಿ ಬಳಕೆ ಮಾಡ್ತಾ ಬಂದಿದ್ದೇವೆ. ಈ ಕನ್ನಡ ಇಷ್ಟು ಚೆನ್ನಾಗಿ ಉಳಿಯೋದಕ್ಕೆ ಅದು ಕಾರಣ. ಹಾಗೆಲ್ಲ ನಾವು ಯಕ್ಷಗಾನಕ್ಕೆ ಬಹಳ ದೊಡ್ಡ ಒಂದು ಗೌರವವನ್ನು ಸಮರ್ಪಣೆ ಮಾಡ್ತೇವೆ. ಆದರೆ ಕಲಾವಿದರಾಗಿ ನಾವು ಆ ಕನ್ನಡವನ್ನು ಅಷ್ಟೇ ಸಮರ್ಥವಾಗಿ ಬಳಸ್ತಾ ಇದ್ದೇವೋ ಎನ್ನುವುದರ ಬಗೆಗೆ ನಾವು ಶೇಣಿಯವರ ಒಂದು ತಾಳಮದ್ದಲೆಯ ಅರ್ಥವನ್ನು ಕೇಳಿದರೆ ನಮಗೆ 3-4 ಹೊಸ ಪದಗಳು ನಮಗೆ ಪ್ರಾಪ್ತ ಆಗ್ತವೆ. 3-4 ಪದಗಳು ನಮಗೆ ಸಿಕ್ಕಿಬಿಡ್ತವೆ. ಅದನ್ನು ಅವರು ಎಷ್ಟು ಚಂದಕ್ಕೆ ಕಟ್ತಾರೆ ಅಂದರೆ, ಒಂದು ಪದವನ್ನು ಅವರು
ತಂದು ಬಿಟ್ಟರೆ, ತನ್ನ ಸ್ವಗತದಲ್ಲೇ ಏನಾದರೂ ತಂದು ಬಿಟ್ಟರೆ ಅದನ್ನು ಅವರು ಕಟ್ತಾರೆ. ಆ ಪದವನ್ನೇ ಕೊನೆಯವರೆಗೂ ಪೋಣಿಸ್ತಾ ಚಂದಕ್ಕೆ ಕಟ್ತಾರೆ. ಇಡೀ ತಾಳಮದ್ದಲೆ ಕೇಳಿ ಮುಗಿಯುವಾಗ ಒಂದು 3-4 ಹೊಸ ಪದಗಳು ನಮಗೆ ಅರ್ಥಸಹಿತವಾಗಿ ನಮ್ಮದಾಗ್ತವೆ. ಈ ತರಹದ ಪ್ರಯತ್ನಗಳು ತಾಳಮದ್ದಲೆಯಲ್ಲಿ ಹೆಚ್ಚು ಹೆಚ್ಚು ಆಗಬೇಕಂತ ಅಗತ್ಯ ಇದೆ. ಸಂಸ್ಕೃತವನ್ನು ಬಳಕೆ ಮಾಡಬೇಕು. ಸಂಸ್ಕೃತದ ಒಂದು ಧಾರೆಯ ಒಂದು ಪೋಷಣೆ ಇಲ್ಲದೆ ಕನ್ನಡವೂ ಬೆಳೆದಿಲ್ಲ, ಯಕ್ಷಗಾನವೂ ಬೆಳೆದಿಲ್ಲ. ಆದರೆ ಅದರದ್ದು ಕೂಡ ಒಂದು ಮಿತಿ ಏನು ಎನ್ನುವುದನ್ನು ನಾವು ಗಮನಿಸಬೇಕಂತ ಅಗತ್ಯ ಇದೆ. ವ್ಯಾವಹಾರಿಕ ಭಾಷೆ ಆಗದೆ ಅದೊಂದು ಸಾಹಿತ್ಯಿಕ ಭಾಷೆಯಾಗಿ ಅದನ್ನು ತನ್ನದಾಗಿಸಿಕೊಳ್ಳುವ ಬಗೆ ಹೇಗೆ ಅಂತ ಅರ್ಥಧಾರಿ ಯೋಚನೆ ಮಾಡಬೇಕು. ಅದು ವ್ಯಾವಹಾರಿಕವೂ ಅಲ್ಲ, ಆಚೆಗೆ ಅದು ವಿದ್ವತ್ತೂ ಅಲ್ಲ. ಅದರ ನಡುವೆ ಇರತಕ್ಕಂಥ ಒಂದು ಸಾಹಿತ್ಯದ ಭಾಷೆ ಇದೆಯಲ್ಲ, ಆ ಭಾಷೆ ತಾಳಮದ್ದಲೆಗೆ ಒದಗಿದಾಗ, ಅರ್ಥಧಾರಿಗೆ ಒದಗಿದಾಗ, ಆಗ ಅದಕ್ಕೊಂದು ಭಾವಾವರಣ ಒಂದು ಪ್ರಾಪ್ತ ಆಗುತ್ತೆ. ಆ ಭಾವಾವರಣ ಒಂದು ಪ್ರಾಪ್ತ ಆದಾಗ ಮಾತ್ರ ಏನು ನಮ್ಮ ಕಲ್ಪನೆಗಳು, ನಮ್ಮ ಆಸ್ವಾದನೆಯ ಒಂದು ವಾತಾವರಣವೋ ಅದು ಸೃಷ್ಟಿಯಾಗಲಿಕ್ಕೆ ಸಾಧ್ಯ. ಅದನ್ನು ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ. ಮತ್ತು ಇನ್ನು ಶ್ರುತಿಯ ಬಗ್ಗೆ, ಶೈಲಿಯ ಬಗ್ಗೆ ನಾವು ಮಾತಾಡ್ಬೋದು, ತುಂಬ ಮಾತಾಡ್ಬೋದು. ವ್ಯಕ್ತಿ ಪೂಜೆಗಳು ಆದಷ್ಟು ನಮ್ಮಲ್ಲಿ ಅನೇಕ ಸಂದರ್ಭಗಳೇನಾಗ ಒಬ್ಬರು ಬಂದುಬಿಟ್ರೆ ನಾವು ವ್ಯಕ್ತಿ ಪೂಜೆ ಅಲ್ಲ, ನಮ್ಮಲ್ಲಿ ಮುಖ್ಯವಾಗಿ ಏನಂದರೆ ಅರ್ಥ ಪೂಜೆ ಅದು ನಡಿಬೇಕಾದ್ದು. ಒಬ್ಬನ ಅರ್ಥ ಒಳ್ಳೆಯದಿದ್ದರೆ ಇದು ಒಬ್ಬ ಅರ್ಥಧಾರಿ ಬಂದು ಅವನು 4-5 ಒಳ್ಳೆ ಅರ್ಥ ಹೇಳಿದ ತಕ್ಷಣ ಅವನು ನಾವು ಪೂಜೆ ಮಾಡಲಿಕ್ಕೆ ಶುರು ಮಾಡ್ತೇವೆ. ಮತ್ತು ಅವು ಎಂತ ಮಾತಾಡಿದರೂ ನಾವು ವಿಮರ್ಶೆ ಮಾಡಲ್ಲ. ವಿಮರ್ಶಾತೀತರಾಗ್ಬೋದು. ಈ ಕಲಾವಿದರು ವಿಮರ್ಶಾತೀತರಾದಾಗ ಏನಾಗ್ತವೆ, ಆಗ ಕಲೆ ಬೆಳೆಯೋದಿಲ್ಲ. ಯಾರು ಬಂದರು, ಯಾರನ್ನು ಕುರಿತು ಕೂಡ ಒಬ್ಬ ಸಾಮಾನ್ಯ ಪ್ರೇಕ್ಷಕನಿಗೆ ವಿಮರ್ಶೆ ಮಾಡುವ ಹಕ್ಕಿದೆ. ಯಾಕಂದರೆ ಕಲೆ ನಮ್ಮದು. ಕಲಾವಿದರು ಅವರು ಒಳ್ಳೆಯದು ಮಾಡಿದಾಗ ಅದನ್ನು ಗೌರವಿಸುವ, ಅದನ್ನು ಹೇಳುವ, ಹಾಗೇನೆ ಅವರು ಸರಿ ಮಾಡದೇ ಇರುವಾಗ ಅವರನ್ನು ಟೀಕಿಸುವುದಂತಲ್ಲ, ಅದು ಟೀಕೆ ಅಲ್ಲ, ಅದು ಹೀಗಾಗಿದ್ರೆ ಚೆನ್ನಾಗಿತ್ತು ಅಂತಾದರೂ ಹೇಳುವ ಹಕ್ಕು ಒಬ್ಬ ನಮ್ಮಲ್ಲಿ ಅದು ಇಲ್ಲ ಆಗಿದೆ. ಇವತ್ತಂತೂ ವಾಟ್ಸಪ್ ಕಾಲ ಬಂದ ಮೇಲಂತೂ ನಾವು ಹೊಗಳುವುದು ಬಿಟ್ಟು ಬೇರೇನು ಮಾಡುವ ಹಾಗಿಲ್ಲ, ಆ ಸ್ಥಿತಿ ನಿರ್ಮಾಣ ಆಗಿದೆ. ಹೊಗಳುವ ಅಂದರೆ ಚೆನ್ನಾಗಿದೆ ಅಂತ, ಎಂತ ಮಾಡಿದರೂ ಚೆನ್ನಾಗಿದೆ ಅಂತ ಹೇಳಬೇಕೇ ಹೊರತು ನೀವು ಅದನ್ನು ವಿಮರ್ಶೆಗೆ ಎತ್ತಿಕೊಂಡ ತಕ್ಷಣ ಅವರು ನಿಮ್ಮನ್ನು ವಿರೋಧಿ ಅಂತಾನೆ ಆಗ ಆಗಬಾರದು ಅಂತ. ಕಲೆಯ ದೃಷ್ಟಿಯಿಂದ ಅದು ಒಳ್ಳೆಯ ಬೆಳವಣಿಗೆಯಲ್ಲ, ಬದಲಾಗಿ ವಿಮರ್ಶೆಯ ನಿಜವಾದ ಔಚಿತ್ಯ. ಒಂದು ವಿಮರ್ಶೆಗೆ ತನ್ನನ್ನು ತಾನು ಒಡ್ಡಿಕೊಳ್ಳುವುದೇ ಕಲಾವಿದನಿಗೆ ಇರಬೇಕಾದಂಥ ಬಹಳ ಮುಖ್ಯವಾದ ಒಂದು ಗುಣ. ಅದು ಮತ್ತೆ ಹಳಿಗೆ ಬರಬೇಕಾದಂಥ ಅಗತ್ಯ ಇದೆ ಅಂತ ನನಗೆ ಅನ್ನಿಸ್ತದೆ. ಹೆಚ್ಚು ಮಾತಾಡೋದಿಲ್ಲ, ಅನೇಕ ಆಭಾಸಗಳಾಗ್ತವೆ. ಈಗ ಮಾತಾಡ್ತಾ ಇದ್ದೇವೆ ನಾವೆಲ್ಲ. ಮೊನ್ನೆಯಲ್ಲಿ ಒಂದು ಯಕ್ಷಗಾನದ 2 ತೊಟ್ಟಿಲು ಇಟ್ಟು ಒಂದು ತೊಟ್ಟಿಲು ಬಿದ್ದ ಪ್ರಸಂಗ, ಎಷ್ಟು ಒಂದು ಔಚಿತ್ಯ ಪ್ರಜ್ಞೆ. ಒಂದು ದೇವಿಯ ಪಾತ್ರ ನಾನು ಮಾಡ್ತಾ ಇದ್ದೇನೆ. ದೇವಿಯ ಪಾತ್ರಕ್ಕಿರತಕ್ಕಂಥ ಒಂದು ಗೌರವ ಎಂಥದ್ದು, ದೇವಿಯ ಪಾತ್ರ, ಈ ಪಾತ್ರ ತಾದಾತ್ಮ್ಯ ಅಂತ ಒಂದು ಉಂಟಲ್ಲ ನಮ್ಮಲ್ಲಿ. ನಾವು ಪಾತ್ರವೇ ಆಗಿಬಿಡಬೇಕು. ಯಾರು ನಟ ಇರ್ತಾನೋ ಅವ ಪಾತ್ರವೇ ಆಗಿಬಿಡ್ತಾನೆ. ಆದ್ದರಿಂದ ಆ ಪಾತ್ರ ತಾದಾತ್ಮ್ಯ ಬಂದರೆ ಹೀಗಾಗೋದಿಲ್ಲ ಅಂತ. ಒಂದು ಒಳ್ಳೆ ಪಾರ್ಕಿನಲ್ಲಿ ಸಣ್ಣ ಮಗು ಉಯ್ಯಾಲೆ ತೂಗಿದ ಹಾಗೆ ಇವು ಗಾಳಿಯಲ್ಲಿ ತೂಗುತ್ತಾ ಬಂದರೆ ಬೀಳುವುದೇ ಶಿಕ್ಷೆ. ಅದಕ್ಕೆ ದೇವಿ ಕೊಟ್ಟ ಶಿಕ್ಷೆ, ಅದು ಕಲೆ ಕೊಟ್ಟ ಶಿಕ್ಷೆ. ಅಂದರೆ ಇದು ಅನೌಚಿತ್ಯ ಅಂತ, ಅದು ಆಗಬಾರ್ದು. ಅಂಥ ಆಭಾಸಗಳು ತುಂಬ ಆಗ್ತವೆ. ಒಂದು ಪದ್ಯವನ್ನು ಅರ್ಧ ಗಂಟೆ ಎಳಿತಾರೆ ಭಾಗವತರು. ಒಂದು ಪದ್ಯವನ್ನು ಅರ್ಧ ಗಂಟೆ ಎಳಿತೀವಿ. ಔಚಿತ್ಯವ ಇದು ತಾಳಮದ್ದಲೆಯಲ್ಲಿ ನಾವು ಸಂಗೀತ ಕೇಳಲಿಕ್ಕೆ ಬೇರೆಯೇ, ಅದು ಅಲ್ಲಿ ಔಚಿತ್ಯ ಅಲ್ಲ. ಒಬ್ಬರು ಯಾರೋ ನಟಿ ಒಬ್ಬಳನ್ನು ಹೂ ಕೊಯ್ಯುವ ಒಬ್ಬಳು ಸಖಿಯನ್ನು ಅರ್ಧ ಗಂಟೆ ಕುಣಿಸ್ತಾರೆ ವೇದಿಕೆಯಲ್ಲಿ. ಯಾಕೆ ಅಂದರೆ ಒಂದು ಔಚಿತ್ಯವೇ ಇಲ್ಲ. ಔಚಿತ್ಯ ಪ್ರಜ್ಞೆ ಎನ್ನುವುದು ಕಲಾವಿದರಲ್ಲಿ, ಸ್ವತಃ ಭಾಗವತರಲ್ಲಿ ಇಲ್ಲದೆ ಹೋದರೆ ಒಂದು ಕಲಾ ಪ್ರಕಾರವನ್ನು ನಾವು ಒಂದು ಶಿಸ್ತುಬದ್ಧವಾದ ಒಂದು ರಸಪೋಷಕವಾದ ಒಂದು ಕಲೆಯಾಗಿ ರೂಪಿಸುವುದಾದರೂ ಹೇಗೆ? ಎಲ್ಲ ಹಿನ್ನೆಲೆಗಳಿಂದ ನಾವು ಮತ್ತೆ ಅಂದರೆ ನಾನು ಹೇಳ್ತಾ ಇರೋದನ್ನು ಕಲಾ ವ್ಯವಸಾಯ ಅಂತ ಒಂದು ಪದ ಬಳಕೆ ಮಾಡ್ತೇವೆ. ಹೆಚ್ಚು ಜೋಶಿ ಮಾಡ್ತಾರೆ ಅವರನ್ನು. ಕಲಾ ವ್ಯವಸಾಯ. ಈ ವ್ಯವಸಾಯದಲ್ಲಿ ನಾವು ಗೊಬ್ಬರ, ಕ್ಷೇತ್ರ, ಬೀಜ, ಗೊಬ್ಬರ, ನೀರು ಎಷ್ಟು ಮುಖ್ಯವೋ ಕಳೆ ಕೀಳುವ ಕೆಲಸವೂ ಅಷ್ಟೇ ಮುಖ್ಯ. ಈ ಕಳೆ ಕೀಳುವ ಕೆಲಸ ಉಂಟಲ್ಲ, ಅದು ಇವತ್ತು ಬೇಕಾಗಿದೆ. ಯಾಕಂದರೆ ಕಳೆ ಬರ್ತದೆ, ಸಹಜ. ಒಂದು ವ್ಯವಸಾಯದಲ್ಲಿ ಸಮೃದ್ಧ ಆದಾಗ
ವ್ಯವಸಾಯ ಸಮೃದ್ಧ ಆದಾಗ, ಅಂದರೆ ತುಂಬ ಆದಾಗ ಹೆಚ್ಚು ಅದಕ್ಕೆ ಪ್ರೋತ್ಸಾಹ ಉಂಟು, ಬೇಕಾದಷ್ಟು ಪ್ರೋತ್ಸಾಹ ಅಲ್ಲಲ್ಲೆಲ್ಲ ನಡೀತದೆ. ನಡೆಯುವಾಗ ಒಟ್ರಾಸಿ ಹೋಗ್ತದೆ. ಒಟ್ರಾಸಿ ಹೋಗುವುದನ್ನು ನಿಲ್ಲಿಸುವುದೇ ಔಚಿತ್ಯದ ನಿಜವಾದ ಶಕ್ತಿ ಅಂತ. ಅದನ್ನು, ಈ ಔಚಿತ್ಯ ಪ್ರಜ್ಞೆಯನ್ನು ಎತ್ತಿ ಹೇಳಬೇಕಾದ ಜವಾಬ್ದಾರಿ ಅದು ಪ್ರೇಕ್ಷಕರಿಗೂ ಇದೆ, ಹಾಗೇ ಸಹ ಕಲಾವಿದರಿಗೂ ಕೂಡ ಇದೆ ಅಂತ. ಯಾರು ಆ ಕ್ಷೇತ್ರದಲ್ಲಿ ದುಡಿತಾರೋ ಅವರು ಈ ಬಗೆಗೆ ಆಗಾಗ ಚಿಂತನ ಮಂಥನ ಮಾಡಬೇಕು, ಮಾಡುವ ಅವಕಾಶಗಳು ಪ್ರಾಪ್ತ ಆಗಬೇಕು. ಮತ್ತು ಪ್ರೇಕ್ಷಕನ ಪ್ರತಿಕ್ರಿಯೆಗಳನ್ನು ಕೂಡ ಆರೋಗ್ಯಪೂರ್ಣವಾಗಿ ಸ್ವೀಕಾರ ಮಾಡುವ ಒಂದು ಗುಣ ಬಂದಾಗ ಮಾತ್ರ ಕಲೆ ಅದು ಮತ್ತೆ ಹೊಸ ನೆಲೆಗಳಲ್ಲಿ ತನ್ನ ವಿಸ್ತಾರವನ್ನು ಕಂಡುಕೊಳ್ಳಿಕ್ಕೆ ಅದರ ಗೌರವದೊಂದಿಗೆ ಸಾಧ್ಯ ಆಗತ್ತೆ ಅಂತ ನನ್ನ ಮಾತುಗಳನ್ನು ಹೇಳ್ತಾ, ಇಷ್ಟು ಹೊತ್ತು ಮಾತಾಡೋದಕ್ಕೆ ಅವಕಾಶ ಕೊಟ್ಟದ್ದಕ್ಕೆ ವಂದಿಸ್ತಾ ನನ್ನ ಮಾತು ಮುಗಿಸ್ತಾ ನಮಸ್ಕಾರ. ಒಂದು ಕಾಲೇಜಿನಲ್ಲಿ ಯಕ್ಷಗಾನ ಮಕ್ಕಳು ಮಾಡಬೇಕು. ಒಬ್ಬರು ಹವ್ಯಾಸಿ ಭಾಗವತರಿದ್ದಾರೆ, ಅವರಿಗೆ ಕಲಿಸಿದ್ದಾರೆ. ಚೆಂಡೆಗೆಲ್ಲ ಜನ ಆಗಿದೆ. ಕೊನೆಯ ಕ್ಷಣಕ್ಕೆ ಏನಾಯಿತು ಅಂದರೆ ಆ ಚೆಂಡೆ ಅವರಿಗೆ ಬರಲಿಕ್ಕೆ ಆಗಲಿಲ್ಲ, ಏನು ಅನಾರೋಗ್ಯದಿಂದ. ಆಗ ನೆಡ್ಲೆ ನರಸಿಂಹಭಟ್ರು ತಿರುಗಾಟ ನಿಲ್ಲಿಸಿ ಮನೆಯಲ್ಲಿದ್ದರು. ಅವರಿಗೆ ಆತ್ಮೀಯರು, ಹಾಗಾಗಿ ಒತ್ತಾಯ ಮಾಡಿ ಒಂದು ಅಜ್ಜ ನಿಂಗೆ ಬರಕ್ಕೆ ಹೇಳಿ ಅಂತ ಹೇಳಿ ಅವರನ್ನು ಕರ್ಕೊಂಡು ಬಂತು. ಯಕ್ಷಗಾನ ಪ್ರಾರಂಭ ಆಗಿ ಇಡೀ ಪ್ರಸಂಗ ರಂಗಸ್ಥಳದಲ್ಲಿ ಮುಗಿಯಿತು. ಚೌಕಿಗೆ ಬಂದು ಕೊನೆಗೆ ಮಂಗಲ ಹೇಳಬೇಕು ಕರದೋಳು. ಆ ಪದ್ಯಕ್ಕೆ ಭಾಗವತರು ನಿಲ್ಲುವಾಗ ನೆಡ್ಲೆ ನರಸಿಂಹಭಟ್ರು ಹೇಳಿದಂತೆ, ಈ ಪದ್ಯವನ್ನಾದರೂ ಶ್ರುತಿಯಲ್ಲಿ ಹೇಳಲಿಕ್ಕಾಗ್ತದ ನೋಡು ಅಂತ. ನಾನು ಯಾಕೆ ಇದನ್ನು ಹೇಳಿದ್ದು ಅಂದರೆ, ನಾವು ಔಚಿತ್ಯ ಪ್ರಜ್ಞೆ ಅಂತ ಹೇಳ್ಬೋದು. ಔಚಿತ್ಯ ಅಂದರೆ ಎಂಥದ್ದು ಅಂತ ಮೊದಲು ಗೊತ್ತಿರಬೇಕಲ್ಲ ಮಾಡುವವರಿಗೆ. ಈಗ ಭಾಗವತಿಕೆ ಮಾಡುವವನಿಗೆ ಶ್ರುತಿ ಅಂದರೆ ಏನು ಅಂತ ಮೊದಲು ಗೊತ್ತಿರಬೇಕು. ಎಷ್ಟೋ ಮಂದಿಗೆ ಶ್ರುತಿಯಲ್ಲಿ ಪದ್ಯ ಹೇಳೋದು ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಹಾಗಾಗಿ ತನ್ನ ಪಾತ್ರದ ಪರಿಧಿ ಎಷ್ಟು, ದೇರಾಜಿ ಅವರು ಹೇಳಿದರು, ಪಾತ್ರಧಾರಿಯ ಅನುಭವ ಎಲ್ಲ ಪಾತ್ರದ ಅನುಭವ ಅಲ್ಲ ಅಂತ. ಹಾಗಾಗಿ ರಸಪ್ರಜ್ಞೆಗೆ ನೀವು ಹೇಳಿದ ಹಾಗೆ ಇನ್ನೊಂದು ಮಾತು ಉಂಟು. ನೀವು ಈಗ ಕರ್ಣ ಶಿವ ಸಮರದೊಳು ಕೈ ಸೋತನಲ್ಲ ಅಂತ ಹೇಳ್ತಾನೆ. ದಶರಥ ರಾಮನ ಹತ್ರ ನನ್ನನ್ನು ಬಿಟ್ಟು ಹೋಗಬೇಡ ಮಗನೇ ಅಂತ ಆಡುತ್ತಾನೆ. ಸುಭದ್ರೆ ಅಭಿಮನ್ಯು ಹರಡುವಾಗ ಪ್ರಸಂಗದಲ್ಲಿ ಕಣ್ಣೀರು ಹಾಕ್ತಾಳೆ. ಎಲ್ಲ ಕರುಣರಸವೇ, ಆದರೆ ಎಲ್ಲ ಒಂದೇ ಅಲ್ಲ ಅಂತ. ಅದನ್ನು ಪ್ರಕಟಿಸುವ ಶೈಲಿಯಲ್ಲಿ ವ್ಯತ್ಯಾಸ ಬೇಕು ಅಂತ ವೀರರಸದ ಬಗ್ಗೆ ನೀವು ಹೇಳಿದ ಹಾಗೆ. ಹಾಗಾಗಿ ರಸ ಪ್ರತಿಪಾದನೆ ಇದರ ಕುರಿತಾಗಿ ಕಲಾವಿದರಿಗೆ ಜಾಗೃತಿ ಬಂದರೆ ಸರಿಯಾಗ್ತದೆ, ಮತ್ತು ಪ್ರೇಕ್ಷಕರಿಗೂ. ಅವರು ಎಷ್ಟೋ ಸಲ ಹಾಗೆ ತುಂಬ ಹೇಳುವುದನ್ನು ಬಯಸ್ತಾರೆ, ತುಂಬ ಮಾತಾಡಿದರು ಅಂತ. ಎಂಥ ಮಾತಾಡಿದರು ಅಂತ ಗೊತ್ತಿರುವುದಿಲ್ಲ. ಅವರು ಹೇಳಿದ ಹಾಗೆ ಅಂಥದ್ದೊಂದು ಶಿಬಿರವನ್ನು ಮಾಡುವುದಕ್ಕೆ ನಾವು ಆಲೋಚನೆ ಮಾಡ್ಬೋದು ಅಂತ ಹೇಳ್ತಾ, ಈಗ ಅಧ್ಯಕ್ಷರು. ತಾಳಮದ್ದಳೆಗೆ ಆಧಾರ ಪ್ರಸಂಗ ನಮಗೆ ಗೊತ್ತಿದೆ. ಪ್ರಸಂಗಕ್ಕೆ ಆಧಾರವಾದಂತಹ ಗ್ರಂಥಗಳಿವೆ. ಈ ಗ್ರಂಥಗಳು ಯಾವುವು ಅಂದರೆ, ಸಾಮಾನ್ಯವಾಗಿ ಪೌರಾಣಿಕ ಗ್ರಂಥಗಳು ಅಂತ ಹೇಳ್ತೇವೆ ನಾವು. ರಾಮಾಯಣ, ಮಹಾಭಾರತ ಇದೆಲ್ಲವನ್ನು ನಾವು ಪುರಾಣದಲ್ಲಿ ಸೇರಿಸಿಬಿಟ್ಟಿದ್ದೇವೆ. ಆದರೆ ನಮ್ಮ ಪರಂಪರೆಯ ಪ್ರಕಾರ ಪುರಾಣಗಳು ಬೇರೆ, ರಾಮಾಯಣ ಮಹಾಭಾರತಗಳು ಬೇರೆ. ರಾಮಾಯಣಕ್ಕೆ ಆದಿಕಾವ್ಯ ಎಂಬ ಹೆಸರಿದೆ, ಮಹಾಭಾರತಕ್ಕೆ ಇತಿಹಾಸ ಎಂಬ ಹೆಸರಿದೆ, ಇನ್ನು 18 ಪುರಾಣಗಳು ಬೇರೆ ಇವೆ. ಆದರೆ ಒಟ್ಟಾಗಿ ನಾವು ಇದೆಲ್ಲ ಒಂದೇ ವರ್ಗಕ್ಕೆ ಸೇರಿದಂತಹದ್ದು ಎಂಬುದಾಗಿ ಪೌರಾಣಿಕ ಎಂಬುದಾಗಿ ಹೇಳೋದು. ಮಹಾಭಾರತ ಪ್ರಸಂಗ ಆದರೆ ಪೌರಾಣಿಕ, ರಾಮಾಯಣದ ಪ್ರಸಂಗ ಆದರೂ ಪೌರಾಣಿಕ ಎಂಬುದಾಗಿ ಹೇಳುವಂಥದ್ದು. ಅಲ್ಲ, ಪುರಾಣಗಳಲ್ಲಿ ಈ ಕಥೆಗಳು ಬರ್ತವೆ ಪುನಃ, ಅದು ಆ ಅರ್ಥದಲ್ಲಿ ಅದನ್ನು ಪೌರಾಣಿಕ ಅಂತ ಬೇಕಾದರೆ ಹೇಳಬಹುದು, ತಪ್ಪಲ್ಲ. ವಿಸ್ತಾರವಾದಂಥ ಆ ಪ್ರಯೋಗದಲ್ಲಿ ಅದು ಪೌರಾಣಿಕ ಎಂಬಂಥದ್ದು. ಈಗ ಅನೇಕ ಪುರಾಣಗಳಲ್ಲಿ ಅನೇಕ ಕಥೆಗಳಿವೆ. ಒಂದೇ ಕಥೆ ವಿವಿಧ ರೀತಿಯಲ್ಲಿ ಬೇರೆ ಬೇರೆ ಪುರಾಣಗಳಲ್ಲಿವೆ, ಅಥವಾ ಒಂದೇ ಪುರಾಣದಲ್ಲಿ ಒಂದೇ ಕಥೆ ವಿವಿಧ ರೀತಿಯಲ್ಲಿರುವಂಥದ್ದು ಕೂಡ ಉಂಟು. ಅದೆಲ್ಲ ತುಂಬ ಗೊಂದಲದ ಮತ್ತು ಗೋಜಲಿನ ವಿಷಯಗಳು. ಆಗ ನಮಗೆ ಮೂಲ ಯಾವುದು ಎಂಬುದನ್ನು ನೋಡಿದರೆ, ಒಂದು ಮಾತನ್ನು ಹೇಳಿದರಲ್ಲ, ಅರ್ಥ ಹೇಳುವವನಿಗೆ ಪ್ರಸಂಗವೇ ಆಧಾರ, ತಾಳಮದ್ದಳೆಗೆ ಪ್ರಸಂಗವೇ ಆಧಾರ ಅಂತ. ಆ ಪ್ರಸಂಗದ ಆಧಾರವನ್ನು ಬಿಟ್ಟು ಮಾತಾಡಲಿಕ್ಕೆ ಹೊರಟ್ರೆ, ನಾನು ನೋಡಿದ ಪುಸ್ತಕ ಹೀಗಿದೆ ಎಂಬುದಾಗಿ ಬಂದರೆ, ಅವರು ಆ ಮಾತನ್ನು ಹೇಳಿದರು. ಅವರು ಒಳ್ಳೆ ರೀತಿಯಲ್ಲಿ ಹೇಳಿದರು. ಕಡೆಗೆ ಆ ತಾಳಮದ್ದಳೆ ಅರ್ಧದಲ್ಲಿ ನಿಂತು ನಾನು ನೋಡಿದ ಕಥೆಯಲ್ಲಿ ಇದಿಲ್ಲ ಅಂತ ನೀವು ಮಾಡಿಕೊಳ್ಳಿ ಅಂತ ಹೇಳಬಲ್ಲಿವರೆಗೆ ಹಿಂದೆ ಆ ಥರದ ಜಗಳಗಳಾದ್ದು ಉಂಟು ಎಂಬುದಾಗಿ ನಾವು ಕೇಳಿದ್ದೇವೆ. ಅಲ್ಲಿ ಔಚಿತ್ಯ ಭಂಗ ಆದಂತಹದ್ದು ಮಾತ್ರ ಅಲ್ಲ, ಕಾರ್ಯಕ್ರಮವೇ ಭಂಗ ಆಯಿತು. ಆ ರೀತಿ ಆದಂತಹದ್ದು ಕೂಡ ಉಂಟು. ನಾವು ಅಲ್ಲಿಯವರೆಗೆ ಹೋಗಬಾರದು. ಯಾವುದು ಕೂಡ ಔಚಿತ್ಯದ
ಗೆರೆ ಅದು ಬಹಳ ತೆಳ್ಳಗಿನ ಗೆರೆ, ಅದು ಗೊತ್ತಾಗುವುದಿಲ್ಲ ಎಷ್ಟೋ ಬಾರಿ. ಅದನ್ನು ಮೀರಿ ಹೋದರೆ ಎಲ್ಲವೂ ಭಂಗವಾಗಿ ಯಾವುದೇ ಸ್ವಾರಸ್ಯ ಗ್ರಹಣ ಸಾಧ್ಯವಾಗದಂಥ ಪರಿಸ್ಥಿತಿ ಬರ್ತದೆ. ಆದ್ದರಿಂದ ಮೂಲವನ್ನು ನಾವು ಹೇಗೆ ನೋಡಿಕೊಳ್ಬೇಕು, ಹೇಗೆ ಉಪಯೋಗಿಸಿಕೊಳ್ಬೇಕು, ಅದರಲ್ಲಿ ಹೇಗೆ ಔಚಿತ್ಯದ ಪರಿಜ್ಞಾನ ನಮಗೆ ಬೇಕು ಅರ್ಥಧಾರಿಗಳಿಗೆ ಎಂಬ ಮಾತನ್ನು ಅವರು ಹೇಳಿದ್ದಾರೆ. ಪ್ರಸಂಗದ ನಡೆಗೆ ಅಥವಾ ಪ್ರಸಂಗದ ಧೋರಣೆಗೆ ಅವಿರುದ್ಧವಾಗಿ ಅಥವಾ ಪೂರಕವಾಗಿ ಎಷ್ಟು ವಿಷಯಗಳನ್ನು ತರಬಹುದು. ಆದರೆ ಅದಕ್ಕೆ ವಿರುದ್ಧವಾದಂಥ ಮಾತುಗಳನ್ನು ತಂದರೆ ಅಲ್ಲಿ ಔಚಿತ್ಯ ಭಂಗ ಆಗಿಯೇ ಆಗುತ್ತದೆ ಎಂಬುದರಲ್ಲಿ ಸಂದೇಹ ಇಲ್ಲ. ಹಾಗೆ ಇನ್ನೂ ಬೇರೆ ವಿಮರ್ಶೆಯ ವಿಷಯಗಳು, ಆಮೇಲೆ ಅದರಲ್ಲಿ ರಸವಿಮರ್ಶೆ, ಆಮೇಲೆ ಸಂಸ್ಕೃತಿನಿಷ್ಠವಾದಂಥ ವಿಮರ್ಶೆ ಇತ್ಯಾದಿಗಳನ್ನು ಹೇಳ್ತಾ ಬೇರೆ ಬೇರೆ ರೀತಿಯ ಔಚಿತ್ಯ ವಿಷಯಗಳನ್ನು ಅವರು ನಿರೂಪಣೆ ಮಾಡಿದರು. ಆಮೇಲೆ ಇನ್ನೂ ಒಂದು ವಿಷಯ ಅಂತ ಹೇಳಿದರೆ, ಈ ಥರದ ವಿಚಾರ ವಿಮರ್ಶೆ ಇತ್ಯಾದಿಗಳು ಒಂದು ಕಡೆಯಲ್ಲಿ ನಡೀತಾ ಇರ್ತವೆ, ಇನ್ನೊಂದು ಕಡೆಯಲ್ಲಿ ಪ್ರಯೋಗಗಳು ನಡೀತಾ ಇರ್ತವೆ. ಆ ಪ್ರಯೋಗಗಳು ನಡೀತಾ ಇರುವವರಿಗೆ ಈ ವಿಷಯಗಳು ಒಂದು ತಲುಪುವುದಿಲ್ಲ, ಇಲ್ಲದಿದ್ದರೆ ಅವರಿಗೆ ಅದರಲ್ಲಿ ಆಸಕ್ತಿ ಇರುವುದಿಲ್ಲ, ಕೆಲವರಿಗೆ ಅರ್ಥವೂ ಆಗುವುದಿಲ್ಲ ಎಂಬಂಥ ಮಾತನ್ನು ಹೇಳಿದರು. ಇರಬಹುದು. ಅಥವಾ ಈ ವಿಷಯಗಳನ್ನು ಹೇಳುವವರಿಗೆ ಇದು ಇಂಥವರಿಗೆ ತಲುಪಲಿಕ್ಕಾಗಿ ನಾನು ಹೇಳುವುದೆಂಬುದು ಕೂಡ ಸಾಧ್ಯ ಆಗುವುದಿಲ್ಲ. ಅದು ಅವರಿಗೆ ತಲುಪಿಸ್ಲಿಕ್ಕೆ, ಈಗ ಧನಂಜಯರು ಇವತ್ತು ಇಲ್ಲಿ ಮಾತನಾಡಿದರೆ ನಾಳೆ ಯೂನಿವರ್ಸಿಟಿಯಲ್ಲಿ ಮತ್ತೊಂದು ಈ ವಿಷಯದಲ್ಲಿಯೇ ವಿದ್ಯಾರ್ಥಿಗಳ ಹತ್ರ ಮಾತನಾಡ್ಬೋದು ಅವರು. ಆದರೆ ಅದು ಯಾರಿಗೆ ತಲುಪಬೇಕೋ ಆ ರಂಗದಲ್ಲಿ ಕೆಲಸ ಮಾಡುವವರಿಗೆ ಅವರಿಗೆ ತಲುಪದೆಯೂ ಇರಬಹುದು. ಆದ್ದರಿಂದ ಇದಕ್ಕೆಲ್ಲ ಹಿನ್ನೆಲೆ ಏನು ಅಂತ ಹೇಳಿದರೆ, ನಮ್ಮಲ್ಲಿ ಅಧ್ಯಯನ ಆಸಕ್ತಿಯ ಕೊರತೆ. ಒಮ್ಮೆ ರಂಗದಲ್ಲಿ ವೇಷ ಮಾಡಲಿಕ್ಕೆ ಬಲ್ಲವನು ರಂಗದಲ್ಲಿ ರೈಸಲಿಕ್ಕೆ ಅವನು ರೈಸಿದ ಅಂತ ಹೇಳುವಂಥ ಒಂದು ಹೆಸರು ಪಡೆದನೋ, ಅಥವಾ ತಾಳಮದ್ದಳೆಯಲ್ಲಿ ಅವ ಮಾತಾಡ್ತಾನೆ, ಅವನ ಬಾಯಿ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಯಾರಿಗೂ ಅಂತ ಹೇಳಿ ಹೀಗೊಂದು ಮಾತು ಬಂತೋ, ಅಲ್ಲಿಂದ ಮತ್ತೆ ನನ್ನನ್ನು ಹಿಡಿಯುವವರು ಯಾರೂ ಇಲ್ಲ ಎಂಬ ಒಂದು ಭಾವನೆ ಆ ಕಲಾವಿದನಲ್ಲಿ, ಅದು ರಂಗದ ಕಲಾವಿದನಿರಲಿ ತಾಳಮದ್ದಳೆ ಕಲಾವಿದನಿರಲಿ, ಅವನಿಗೆ ಬಂದರೆ ತಾನು ಅಧ್ಯಯನ ಮಾಡುವಂಥ ವಿಷಯ ಇದೆ ಅಂತ ಆಮೇಲೆ ಅವನಿಗೆ ಗೊತ್ತಾಗುವುದಿಲ್ಲ. ಆದ್ದರಿಂದ ಇದರಲ್ಲಿ ಪ್ರತಿಯೊಂದು ಅಧ್ಯಯನ ಮಾಡಲಿಕ್ಕೆ ಉಂಟು ಎಂಬುದನ್ನು ನಾವು ಗಮನಿಸಬೇಕು. ಪ್ರಸಂಗದಲ್ಲಿ ಹೊಸತನ್ನು ಎತ್ತಿಕೊಡುವಂಥದ್ದು ಹೇಗೆ ಅಂತ ಹೇಳಿದರೆ ಅದು ಅಧ್ಯಯನದ ಹಿನ್ನೆಲೆಯಿಂದಲೇ. ಆದ್ದರಿಂದ ಅಧ್ಯಯನದ ಹಿನ್ನೆಲೆ ಚೆನ್ನಾಗಿ ಇರುವವರಿಗೆ ಇದು ಏನು ಉಚಿತ ಎಂಬಂಥ ಒಂದು ಪ್ರಜ್ಞೆ ಸಹಜವಾಗಿ ಅದು ಮನಸ್ಸಿಗೆ ಬರ್ತದೆ. ಆದ್ದರಿಂದ ಪ್ರತಿ ಸಲವೂ ಆ ರೀತಿ ಆಲೋಚನೆ ಮಾಡಿಕೊಂಡು ಮಾತಾಡಿದರೆ ಅದು ಚೆನ್ನಾಗಿ ಆಗ್ತದೆ, ರಸವತ್ತಾಗ್ತದೆ ಅಂಥೇಳಿ. ಆಮೇಲೆ ರಸಮಿಶ್ರಣ ಅಂತ ಹೇಳುವಂಥ ಒಂದು ವಿಷಯವನ್ನು ಹೇಳಿದರು. ಕಾವ್ಯಮೀಮಾಂಸಾ ಶಾಸ್ತ್ರ ಹೇಳ್ತದೆ, ಅವರು ಹೇಳಿದಂಥ ವಿಷಯ ಇದೆ ಅಲ್ಲಿ, ನ ಏಕರಸಜಂ ಕಾವ್ಯಂ ಅಂತ. ಕಾವ್ಯ ಎಂಬುದು ಒಂದೇ ರಸದಿಂದ ಉಂಟಾಗುವಂಥದ್ದಲ್ಲ, ಅದರಲ್ಲಿ ಅನೇಕ ರಸಗಳಿರ್ತವೆ. ಒಂದು ಮುಖ್ಯವಾದಂಥ ರಸ ಇರ್ತದೆ, ಇತರ ರಸಗಳೆಲ್ಲ ಅದಕ್ಕೆ ಅಧೀನವಾಗಿ ಪೂರಕವಾಗಿ ಇರುವಂಥವು ಇರ್ತವೆ. ನಮ್ಮ ಪ್ರಾಚೀನರು ಮಹಾಭಾರತದ ರಸ ಯಾವುದು, ರಾಮಾಯಣದ ರಸ ಯಾವುದು ಎಂಬುದನ್ನು ಚೆನ್ನಾಗಿ ವಿಮರ್ಶೆ ಮಾಡಿದರು. ರಾಮಾಯಣದಲ್ಲಿ ಅದರಲ್ಲಿ ಕರುಣರಸವೇ ಪ್ರಧಾನ, ಮಹಾಭಾರತದಲ್ಲಿ ಶಾಂತರಸವೇ ಪ್ರಧಾನ ಅಂತ ಹೇಳಿದರು. ಆದರೆ ನಮ್ಮ ಪ್ರಸಂಗಗಳಲ್ಲೆಲ್ಲ ಕಾಣುವಂಥದ್ದು ವೀರರಸ. ಯಾಕೆಂದರೆ ನಾವು ಮಹಾಭಾರತದ ಒಂದು ಭಾಗವನ್ನು ತೆಗೆದುಕೊಳ್ತೇವೆ. ಒಂದೊಂದು ಭಾಗದಲ್ಲಿ ವೀರ ಇದೆ, ಒಂದೊಂದು ಭಾಗದಲ್ಲಿ ಕರುಣ ಇದೆ, ಇನ್ನೊಂದು ಭಾಗದಲ್ಲಿ ಅದ್ಭುತ ಇದೆ, ಬೀಭತ್ಸವೂ ಇರಬಹುದು, ಎಲ್ಲ ಇರಬಹುದು, ಎಲ್ಲ ರಸಗಳು ಇರಬಹುದು. ಆದರೆ ಒಂದೇ ರಸದಿಂದ ಅಲ್ಲ. ಆದರೆ ಆ ಇಡೀ ಮಹಾಭಾರತದಲ್ಲಿ ಒಂದು ರಸ ಮುಖ್ಯವಾದಂತಹದ್ದು. ನಮಗೆ ಇಲ್ಲಿ ಇಡೀ ಮಹಾಭಾರತ ಒಂದು ಪ್ರಸಂಗವಾಗಿ ಮುಖ್ಯವಾಗುವಂಥದ್ದಲ್ಲ, ಒಂದು ಪ್ರದರ್ಶನದ ವಿಷಯ ನೋಡುವುದಾದರೆ ಆ ಪ್ರಸಂಗದಲ್ಲಿ ಯಾವ ರಸ ಮುಖ್ಯವಾಗಿದೆ, ಅದರ ಪ್ರತಿಪಾದನೆ ಹೇಗೆ ಎಂಬಂಥದ್ದನ್ನು ನೋಡಿಕೊಳ್ಬೇಕು. ಮಹಾಭಾರತದಲ್ಲಿ ಶಾಂತರಸ ಪ್ರಧಾನವಾದಂಥದ್ದೆಂಬುದಾಗಿ ಕಾವ್ಯಮೀಮಾಂಸಕರು ಹೇಳಿದ್ದಾರೆ ಅಂತ ಕರ್ಣಪರ್ವ ಪ್ರಸಂಗದಲ್ಲಿ ಶಾಂತರಸವೇ ಮುಖ್ಯ ಅಂತ ನಮಗೆ ಹೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಒಂದು ಮುಖ್ಯ ರಸ, ಆಮೇಲೆ ಪೂರಕವಾಗಿ ಈ ಥರ ರಸಗಳು ಇವೆಲ್ಲವೂ ಇದ್ದೇ ಇರ್ತವೆ
ಅದೊಂದು ಕಾವ್ಯದಲ್ಲಿ ಸಹಜವಾಗಿರುವಂತಹದ್ದು ಎಂಬುದಾಗಿ ಗಮನಿಸಬೇಕು. ಆಮೇಲೆ ಕಾವ್ಯಮೀಮಾಂಸೆ ಎಂಬಂಥ ವಿಷಯ ಬಂತು. ಪ್ರಸಂಗಗಳನ್ನು ಅವುಗಳನ್ನು ಕಾವ್ಯಗಳು ಅಂತ ನಮ್ಮಲ್ಲಿ ಎಷ್ಟೋ ವಿಮರ್ಶಕರು ಪರಿಗಣಿಸಲೇ ಇಲ್ಲ. ಅದು ಪ್ರಸಂಗ ಕಾವ್ಯ ಅಂತ ಹೇಳೋದಿಲ್ಲ, ಪ್ರಸಂಗ ಅಂತ ಹೇಳ್ತೇವೆ ನಾವು. ನಮ್ಮ ವಿಮರ್ಶಕರು ಕೂಡ ಅದನ್ನು ಕಾವ್ಯ ಅಂತ ಪರಿಗಣಿಸಲಿಲ್ಲ. ಆದ್ದರಿಂದಲೇ ಪ್ರಸಂಗಕರ್ತರನ್ನು ಕವಿಗಳು ಅಂತಲೂ ಪರಿಗಣಿಸದೆ ಸಾಹಿತ್ಯ ಚರಿತ್ರೆಯನ್ನು ಬರೆಯುವಾಗ ಯಕ್ಷಗಾನವನ್ನು ಬಿಟ್ಟಂತಹದ್ದುಂಟು. ಇದು ಸರಿಯಲ್ಲ. ನಮ್ಮ ಕನ್ನಡ ಸಾಹಿತ್ಯ ಪೂರ್ಣವಾಗಬೇಕಾದರೆ ಯಕ್ಷಗಾನ ಸಾಹಿತ್ಯವನ್ನು ಕೂಡ ನಾವು ಪರಿಗಣಿಸಬೇಕು ಎಂಬಂಥದ್ದನ್ನು ನಮ್ಮ ಈ ಪ್ರದೇಶದ ಅನೇಕ ಮಂದಿ ವಿದ್ವಾಂಸರು ಪ್ರತಿಪಾದನೆ ಮಾಡಿದರು. ಆಮೇಲೆ ಸಾಹಿತ್ಯ ಚರಿತ್ರೆಯನ್ನು ಬರೆಯುವಂಥ ಸಂದರ್ಭದಲ್ಲಿಯೂ, ಇಡೀ ಕನ್ನಡದ ಸಾಹಿತ್ಯ ಚರಿತ್ರೆಯನ್ನು ಬರೆಯುವಂಥ ಸಂದರ್ಭದಲ್ಲಿಯೂ ಯಕ್ಷಗಾನವನ್ನು ಸೇರಿಸಿಕೊಳ್ಳುವಂಥ ಪ್ರಯತ್ನ ಇತ್ತೀಚೆಯ ವರ್ಷಗಳಲ್ಲಿ ನಡೆಯಿತು, ಪ್ರಾರಂಭದಲ್ಲಿ ನಡೆಯಲಿಲ್ಲ. ಅದು ಯಾಕೆಂದರೆ ಯಕ್ಷಗಾನದ ಸರಿಯಾದಂಥ ಪರಿಚಯ ಅವರಿಗೆ ಇರಲಿಲ್ಲ, ಆ ವಿಮರ್ಶೆಯನ್ನು ಬರೆದಂಥವರಿಗೆ. ಮಾತ್ರ ಅಲ್ಲ, ಛಂದಸ್ಸಿನ ಬಗೆಗೆ ಬರೆದಂಥ ಗ್ರಂಥಗಳಲ್ಲಿ ಯಕ್ಷಗಾನ ಛಂದಸ್ಸಿನ ವಿಷಯವೇ ಇಲ್ಲ. ಛಂದಸ್ಸಿನ ಬಗೆಗೆ ಅನೇಕ ಗ್ರಂಥಗಳು ಬಂದಿವೆ, ಸಂಶೋಧನೆ ನಡೆದಿದೆ, ಎಲ್ಲದೂ ಇದೆ. ಯಕ್ಷಗಾನ ಛಂದಸ್ಸಿನ ಬಗೆಗೆ ಇಲ್ಲವೇ ಇಲ್ಲ. ಅದರಲ್ಲಿ ಯಕ್ಷಗಾನ ಛಂದಸ್ಸಿನ ಬಗ್ಗೆ ಮತ್ತೆ ಬೇರೆ ಸಂಶೋಧನೆಗಳನ್ನು ಮಾಡಿ ಇದು ಕೂಡ ಛಂದೋಬದ್ಧವಾದಂಥದ್ದು ಅಂತ ಹೇಳಿದ ಮೇಲೆ ಮತ್ತೆ ಕನ್ನಡ ಅಧ್ಯಯನ ಸಂಸ್ಥೆಯವರು, ಯೂನಿವರ್ಸಿಟಿಯವರು ಯಕ್ಷಗಾನ ಛಂದಸ್ಸನ್ನು ಕೂಡ ಅದರ ಜೊತೆಗೆ ಸೇರಿಸಿದರು. ಕನ್ನಡ ಅಧ್ಯಯನ ಸಂಸ್ಥೆಯ ಕನ್ನಡ ಛಂದಸ್ಸಿನ ಚರಿತ್ರೆ 2 ಸಂಪುಟಗಳಲ್ಲಿ ಬಂತು. ಆಮೇಲೆ ಅದರಲ್ಲಿ ಯಕ್ಷಗಾನ ಛಂದಸ್ಸಿನ ಚರಿತ್ರೆಯೂ ಕೂಡ ಸೇರಿತು. ನಮ್ಮ ಕಾಪು ಸೀತಾರಾಮ ಕೆದ್ಲಾಯರು ಬರೆದಂಥ ಲೇಖನ ಅದರಲ್ಲಿ ಬಂದಿದೆ. ಹೀಗೆ ಬಹಳ ತಡವಾಗಿ ನಮ್ಮ ಯಕ್ಷಗಾನ ಈ ಥರದ ವಿಮರ್ಶೆಗೆ ತೆರೆದುಕೊಂಡಿದೆ. ಅದು ಬಹಳ ಯೋಗ್ಯವಾದಂತಹದ್ದು. ಈ ಥರದ ಔಚಿತ್ಯ ವಿಚಾರ ಇತ್ಯಾದಿಗಳನ್ನು ಮಾಡಬೇಕಾದಂಥದ್ದೇ ಸರಿ. ಇದನ್ನು ಒಂದು 4 ಮಂದಿ ಕೇಳಿ ಮನೆಗೆ ಹೋಗುವಂಥದ್ದು, ಇದರಿಂದ ವಿಶೇಷ ಪ್ರಯೋಜನ ಆಗುವುದಿಲ್ಲ. ಯಕ್ಷಗಾನದ ಎಲ್ಲ ಪ್ರದರ್ಶನಗಳ ಸಂದರ್ಭದಲ್ಲಿ ಇದು ಬೇಕು. ಮಾತ್ರ ಅಲ್ಲ, ಯಕ್ಷಗಾನದ ತರಬೇತಿಯನ್ನು ಕೊಡುವಂಥ ಸಂದರ್ಭದಲ್ಲಿಯೂ ಇದರಲ್ಲಿ ಕೇವಲ ಕುಣಿತ ಮಾತ್ರ ಅಲ್ಲ, ಕೇವಲ ವೇಷ ಮಾತ್ರ ಅಲ್ಲ, ಕೇವಲ ದಿಂಗಿಣ ಹಾಕುವಂಥದ್ದು ಮಾತ್ರ ಅಲ್ಲ, ಕೇವಲ ಆರ್ಭಟೆ ಕೊಡುವಂಥದ್ದು ಮಾತ್ರ ಅಲ್ಲ, ಅಥವಾ ಒಬ್ಬನಿಗಿಂತ ಇನ್ನೊಬ್ಬ ಮೇಲಾಟ ಮಾಡಿ ಅವನಿಗಿಂತ ಇವನು ರೈಸಿದ್ದಾನೆ ಅಂತ ಹೇಳಿಸಿಕೊಳ್ಳುವಂಥದ್ದು ಮಾತ್ರ ಅಲ್ಲ. ಯಕ್ಷಗಾನದಲ್ಲಿ ಒಟ್ಟು ಪರಿಣಾಮ ಎಂಬಂಥದ್ದು, ರಸ ಎಂಬಂಥದ್ದು ಅದರಲ್ಲಿ ಬರ್ತದೆ. ಒಟ್ಟು ಪರಿಣಾಮ ಏನು ಮತ್ತು ಇಡೀ ಒಂದು ಚೌಕಟ್ಟಿನಲ್ಲಿ ಒಂದು ಪ್ರಸಂಗದ ನಿರೂಪಣೆ ಆಗುವಂಥದ್ದು ಹೇಗೆ, ಅದರಲ್ಲಿ ಒಬ್ಬನಿಂದ ಆಗುವಂಥದ್ದಲ್ಲ, ಅದು ಎಲ್ಲರಿಂದಲೂ ಆಗುವಂಥದ್ದು, ಪರಸ್ಪರ ಸಹಯೋಗದಿಂದ ಆಗುವಂಥದ್ದು, ಪರಸ್ಪರ ಸಹಕಾರದಿಂದ ಆಗುವಂಥದ್ದು, ಒಬ್ಬರಿಗೊಬ್ಬರು ಹೊಂದಿಕೊಂಡು ಹೋಗುವುದರಿಂದಲೇ ಆಗುವಂಥದ್ದು. ಇಂಥದ್ದನ್ನೆಲ್ಲ ಗಮನಿಸಬೇಕಾದಂಥದ್ದಿದೆ. ಆ ದೃಷ್ಟಿಯಿಂದ ಧನಂಜಯರು ಹೇಳಿದಂಥ ವಿಷಯಗಳು ತುಂಬ ಔಚಿತ್ಯಪೂರ್ಣವಾದಂಥ ವಿಷಯಗಳು. ಮತ್ತು ಕಾವ್ಯಮೀಮಾಂಸೆ ಅಂತ ಹೇಳುವಾಗ ನಾವು ಯಾವಾಗಲೂ ಮೀಮಾಂಸೆ ಅಂತ ಹೇಳುವಂಥ ಶಬ್ದವನ್ನು ಮಾತ್ರ ಬಳಸಬಾರದು. ಕೆಲವರು ಹಾಗೆ ಬಳಸುವಂಥದ್ದನ್ನು ನಾನು ಕೇಳಿದ್ದೇನೆ. ಕಾವ್ಯಮೀಮಾಂಸೆ ಅಂದರೆ ಅಲಂಕಾರ ಶಾಸ್ತ್ರ ಅಥವಾ ಕಾವ್ಯಮೀಮಾಂಸೆ ಅಂತಲೇ ಬಳಸಬೇಕು. ಮೀಮಾಂಸಾ ಶಾಸ್ತ್ರ ಅಂದರೆ ಬೇರೆ, ಮೀಮಾಂಸೆ ಅಂದರೆ ಬೇರೆ ಶಾಸ್ತ್ರ ಉಂಟು. ಮೀಮಾಂಸೆ ಅಂತ ಹೇಳಬಾರ್ದು. ಮೀಮಾಂಸೆ ಅಂದರೆ ಬೇರೆ. ಕುಮಾರಿಲ ಭಟ್ರೋ ಇನ್ನೂ ಅನೇಕ ಮಂದಿ ಮೀಮಾಂಸಾ ಶಾಸ್ತ್ರಗಳನ್ನು ಬೆಳೆಸಿದಂಥವ್ರು ಬಹಳ ಮಂದಿ ಇದ್ದಾರೆ. ಜೈಮಿನಿಯ ಸೂತ್ರಗಳಿಂದ ಬಂದಂಥದ್ದು ಸಂಸ್ಕೃತದಲ್ಲಿ. ಕಾವ್ಯಮೀಮಾಂಸೆಯು ಸಂಸ್ಕೃತದಲ್ಲೇ ಇದೆ. ಆದ್ದರಿಂದ ನಾನು ಅಧ್ಯಾಪಕನಾಗಿರುವಾಗ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸುವಲ್ಲಿ ನಮ್ಮ ಪ್ರಶ್ನೆ ಪತ್ರಿಕೆಯ ಮುಖ್ಯಸ್ಥರು, ಪ್ರಶ್ನೆ ಪತ್ರಿಕೆ ತಯಾರಿಸುವ ಸಮಿತಿಯ ಮುಖ್ಯಸ್ಥರು ಅದು ಮೀಮಾಂಸೆಯಲ್ಲಿ ಹೀಗುಂಟು, ಮೀಮಾಂಸೆಯ ಪ್ರಶ್ನೆ ಹೀಗೆ ಎಂಬುದಾಗೆಲ್ಲ ಹೇಳಿದರು. ಆವಾಗ ನಾನು ಸ್ಪಷ್ಟವಾಗಿ ಹೇಳಿದೆ, ನೀವು ಮೀಮಾಂಸೆಯ ಪ್ರಶ್ನೆ ಅಥವಾ ಮೀಮಾಂಸೆ ಅಂತ ಹೇಳಬೇಡಿ, ಕಾವ್ಯಮೀಮಾಂಸೆ ಎಂಬುದಾಗಿ ಮಾತ್ರ ಹೇಳಿ. ಕಾವ್ಯಮೀಮಾಂಸೆ ಅಂದರೆ ಇದು ನೀವು ಮಾತಾಡುವಂಥದ್ದು. ಮೀಮಾಂಸೆ ಅಂತ ಹೇಳಿದರೆ ಮೀಮಾಂಸಾ ಶಾಸ್ತ್ರವೇ ಬೇರೆ ಎಂಬಂಥದ್ದನ್ನು ನಾನು ಅವರಿಗೆ ಸ್ಪಷ್ಟವಾಗಿ ಹೇಳಿದೆ. ಅವರಿಗೆ ಎಷ್ಟು ಅರ್ಥ ಆಯಿತು ಅಂತ ಹೇಳುವಂಥದ್ದು ನನಗೆ ಗೊತ್ತಿಲ್ಲ. ಆದರೆ ಈ ವಿಷಯವನ್ನು ಹೇಳುವಾಗ ಇದನ್ನು ನಾವು ಗಮನದಲ್ಲಿ ಇರಿಸಿಕೊಳ್ಳಬೇಕಾಗ್ತದೆ ಎಂಬಂಥದ್ದು ಒಂದು ಮಾತು. ಧನಂಜಯರು ಇವತ್ತು ಯಾವುದೋ 1-2 ಸಂದರ್ಭದಲ್ಲಿ ಬರೀ ಮೀಮಾಂಸೆ ಅಂತ ಹೇಳಿಬಿಟ್ರು ಅಂತೇಳಿ ಅದಕ್ಕೆ ನಾನು ಆಕ್ಷೇಪದ ರೂಪದಲ್ಲಿ ಹೇಳಿದಂಥದ್ದಲ್ಲ. ಇಂಥದ್ದು ಹಲವು ಜನ ಈ ರೀತಿ ಮೀಮಾಂಸೆ ಮತ್ತು ಕಾವ್ಯಮೀಮಾಂಸೆಯನ್ನು ಬೇರೆ ಬೇರೆ ಎಂಬುದಾಗಿ ಗ್ರಹಿಸದೇ ಹೋಗುವಂಥದ್ದು ಉಂಟು ಅಂತ ಹೇಳುವಂಥದ್ದಕ್ಕೆ ನೆನಪಿಗೆ ಹೇಳಿದಂಥದ್ದು. ಯಾವ ಸಂದರ್ಭದಲ್ಲಿಯೂ ಬಳಸಬಾರದು.
ಬಳಸಿದರೆ ಅಲ್ಲಿ ಪುನಃ ಔಚಿತ್ಯ ಭಂಗ ಆಗ್ತದೆ. ಅದು ಒಂದು ಶಾಸ್ತ್ರ ಹೋಗಿ ಇನ್ನೊಂದೇ ಶಾಸ್ತ್ರ ಆಗ್ತದೆ. ಏನೇ ಇರಲಿ, ಆ ರಸೌಚಿತ್ಯ ಅದರ ಬಗೆಗೆ ಅವರು ಮಾತಾಡಿದಂಥ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ, ಸಂಗ್ರಹ ಮಾಡಿದ್ದಾರೆ, ವಿಷಯ ನಿರೂಪಣೆ ಮಾಡಿದ್ದಾರೆ, ಅರ್ಥವಾಗುವ ಹಾಗೆ. ಮಾತ್ರ ಅಲ್ಲ, ಅದೆಲ್ಲ ದಾಖಲಾತಿ ಕೂಡ ನಡೀತದೆ ಅಂತ ಹೇಳುವಂಥದ್ದನ್ನು ಹೇಳಿದರು. ಬಹಳ ಸಂತೋಷ. ಒಳ್ಳೆಯ ರೀತಿಯಲ್ಲಿ ಅವರು ತಮ್ಮ ವಿಷಯಗಳನ್ನು ನಿರೂಪಣೆ ಮಾಡಿದ್ದಾರೆ. ಅವರಿಗೆ ಅಭಿನಂದನೆ ಹೇಳ್ತೇನೆ. ಅವರಿಗೆ ನಾನು ಇದರಲ್ಲಿ ಈ ಕ್ಷೇತ್ರದಲ್ಲಿ ಹೆಚ್ಚು ತೊಡಗಿಕೊಂಡವನಲ್ಲ ಎಂಬುದಾಗಿ ಹೇಳಿದರು. ಆದರೆ ತಮ್ಮ ಪತ್ನಿಯನ್ನು ಯಕ್ಷಗಾನ ಕ್ಷೇತ್ರದಲ್ಲಿ ವಿಶೇಷವಾಗಿ ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳುವಂಥದ್ದು ನಮಗೆ ಗೊತ್ತಾಯಿತು. ಇಲ್ಲಿ ಅದನ್ನು ಘೋಷಣೆ ಮಾಡಿದ್ದಾರೆ. ಅದರಿಂದ ನೀವು ಸಂಕೋಚ ಪಡುವಂಥ ಅಗತ್ಯವೇ ಇಲ್ಲ. ಅಂತೂ ಯಕ್ಷಗಾನ ಕ್ಷೇತ್ರ. ಮತ್ತು ಇನ್ನೊಂದುಂಟು, ಅವರ ಹೆಸರಿನಲ್ಲಿ ಒಂದು ಯಕ್ಷಗಾನದ ಅತಿ ಹತ್ತಿರದ ಸಂಬಂಧ ಉಂಟು. ಕುಂಬಳೆ ಅಂತ ಉಂಟಲ್ಲ, ಯಕ್ಷಗಾನಕ್ಕೆ ಕುಂಬಳೆಗೂ ಭಾರಿ ಹತ್ತಿರದ ಸಂಬಂಧ ಉಂಟು. ಆದ್ದರಿಂದ ನಾನು ಯಕ್ಷಗಾನಕ್ಕೆ ದೂರದವನು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅವರು. ಏನೇ ಇರಲಿ, ಔಚಿತ್ಯಪೂರ್ಣವಾಗಿ ಈ ನಿಮ್ಮ ವಿಷಯಗಳನ್ನು ನಿರೂಪಣೆ ಮಾಡಿದ್ದೀರಿ. ಅಭಿನಂದನೆಗಳು.